व्याख्यामुद्रां करसरसिजैः पुस्तकं शङ्खचक्रे विभ्रभिन्नः स्फटिकरुचिरे पुण्डरीके निषण्णः अम्लानः श्रीरमृतविशदैरंशभिप्लावयन्मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय मणिमगा हनुमस्वामिन् रामप्रियतमनमन् गुरुगुणा नमस्तुभ्यं भीमप्रभवतमकृष्णेष्ट भगवन् नमः श्रीमन्मध्वप्रदिश सुदृशं नो श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विपुमाद्यमीशं वन्दे भवद्भिरम् अवरासुरसिद्धवन्द्यं नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 57ನೆಯ ಪ್ರವಚನ. ಧರ್ಮರಾಜನ ಮುಂದಿನ ಪ್ರಶ್ನೆಗೆ, ವರ್ಣಧರ್ಮಗಳ ಪ್ರಶ್ನೆಗೆ ಭೀಷ್ಮರು ಉತ್ತರಿಸ್ತಾ ಎಲ್ಲರ ಕಟ್ಟುಪಾಡುಗಳೇನು ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಮುಖ್ಯವಾಗಿ ಯಜ್ಞ, ಬಹುಬಗೆಯ ಯಜ್ಞಗಳು ನಡೆಯಲೇಬೇಕೆನ್ನುವುದರ ಬಗ್ಗೆ ವೈಖಾನಸರ ಋಷಿಗಳ ಮಾತನ್ನು ಭೀಷ್ಮರು ಉದ್ಧಾರ ಮಾಡುತ್ತಾರೆ. ಬಹೂನಿ ಯಜ್ಞರೂಪಾಣಿ ನಾನಾ ಕರ್ಮ ಫಲಾನಿಷ, ಅನೇಕ ರೀತಿಯ ಫಲಗಳನ್ನು ಕೊಡುವ, ಇಹದಲ್ಲಿಯೂ ಪರದಲ್ಲಿಯೂ ಬಹಳ ಬಗೆಯ ಯಜ್ಞಗಳನ್ನು, ಅನೇಕ ಲೋಕಗಳ ಪ್ರಾಪ್ತಿಯ ಯಜ್ಞಗಳನ್ನು. ಹಾಗೆ ಯಜ್ಞದಲ್ಲಿ ಅನೇಕ ಬಗೆಗಳಿವೆ. ಅನೇಕ ದೇವತೆಗಳ, ಅನೇಕ ಆಹುತಿ ದ್ರವ್ಯಗಳ, ಅನೇಕ ಮಂತ್ರಗಳ ವಿನಿಯೋಗಗಳು, ಅನೇಕ ದಿನಗಳ, ಅನೇಕ ಕಾಲಘಟ್ಟಗಳ, ದೇಶ ವಿಶೇಷಗಳ, ಸಂದರ್ಭಗಳ, ಹೀಗಾಗಿ ನಾನಾ ಅಂತ ಬಹೂನಿ ಯಜ್ಞರೂಪಾಣಿ ನಾನಾ ಕರ್ಮಫಲಾನಿಷ ತಾನಿಯ ಸಂಪ್ರಜಾನಾತಿ, ಜ್ಞಾನ ನಿಶ್ಚಯ ನಿಶ್ಚಿತ, ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಾರೆ. ಜ್ಞಾನದ ಯಾವ ಜ್ಞಾನ ಅದು ಪರಿಪೂರ್ಣವಾಗಿ ನಿರ್ದುಷ್ಟವಾಗಿ ಯಜ್ಞಾರಾಧ್ಯವಾಗಿ ಬರುತ್ತದೆ ಎನ್ನುವುದನ್ನು ನಿಶ್ಚಯ ಮಾಡಿಕೊಂಡು, ಒಂದು ದೃಷ್ಟಿಯಿಂದ ಕೃಷ್ಣ ಹೇಳಿದ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ಅನ್ನುವಂತಹ ವ್ಯವಸ್ಥೆ, ಸರ್ವಯಜ್ಞಗಳ ಸ್ವಾಮಿ, ಫಲಮತ ಉಪವತ್ತೇ ಅಂತ ಹೇಳಿದ್ರೆ ಎಲ್ಲ ಯಜ್ಞಗಳಿಗೆ ಫಲವನ್ನು ಕೊಡುವ ನೆಲೆ, ಕೇಶವಂ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರ ಎನ್ನುವಂತೆ ಈ ಎಲ್ಲ ಚಿಂತನೆಗಳು ಯಜ್ಞದಲ್ಲಿ ಬರಬೇಕು, ಗೊತ್ತಿರಬೇಕು ಅವನಿಗೆ. ಆದ್ರಿಂದ ಸಂಪ್ರಜಾನಾತಿ ಅಂದದ್ದು, ಸಂಪೂರ್ಣನಾದ ಪರಮಾತ್ಮನಾಗೆ ಪ್ರವಿಸಂಭೂಮ ಸಕಃ ವಿಷ್ಣುವಾಚಕಃ ಅಂತ ಸಂಪೂರ್ಣನಾದವ ಯಜ್ಞದಲ್ಲಿ ಸಂಪೂರ್ಣ ತೃಪ್ತಿಯನ್ನು ಪಡೆದು ಸಂಪೂರ್ಣತೆಗೆ ನಮ್ಮನ್ನು ಕೊಂಡೊಯ್ಯುವವು ಮುಖ್ಯವೇ. ಉಳಿದವರೆಲ್ಲ ಅಸಂಪೂರ್ಣರಿದ್ದಾರೆ. ಸ್ವಯಂ ಕೊಡಲು ಅಸಮರ್ಥರಾದವರು ಏನು ಕೊಡಬಲ್ಲರು? ಹಾಗೆ ಪ್ರಾಂತ ಸಂಪ್ರಜಾನಾತಿ ಪರತತ್ವ ಇವ, ಅತ್ಯಂತ ಎತ್ತರದಲ್ಲಿದ್ದಾನೆ, ಪೂರ್ಣನಿದ್ದಾನೆ, ಎತ್ತರ ಇದ್ದಾನೆ. ಹಾಗಾಗಿ ನಮ್ಮನ್ನು ಸಹ ಎತ್ತರಕ್ಕೆ ಒಯ್ಯಲಿಕ್ಕೆ ಸಮರ್ಥನಿದ್ದಾನೆ. ಅವನಿಗಿಂತ ಪರನಾದವನು ಉತ್ತಮನಾದ ಇಲ್ಲ. ಈ ರೀತಿಯಾಗಿ ಯಜ್ಞಕರ್ಮಗಳ ಬಗ್ಗೆ ಚೆನ್ನಾಗಿ ತಿಳಿದವನು ಎನ್ನುವ ಅರ್ಥವನ್ನು ಆ ಋಷಿಗಳು ಹೇಳಿದ್ದಾರೆ ಯಜ್ಞಕರ್ಮದಲ್ಲಿ. ಇಂಥವನು ದ್ವಿಜಾತಿ ಶ್ರದ್ಧಯೋಪೇತ, ಸಂಸ್ಕಾರವಂತನಾಗಿ, ದ್ವಿಜಾತಿ ಅಂದಾಗ ಸಂಸ್ಕಾರ ಪಡೆದು, ವೇದ ಸಂಸ್ಕಾರ ಪಡೆದು, ಅದಕ್ಕೆ ವೇದವನ್ನು ವಿನಿಯೋಗಿಸಬೇಕಲ್ಲ ಯಜ್ಞದಲ್ಲಿ. ಹಾಗಾಗಿ ದ್ವಿಜಾತಿ, ಎರಡನೇ ಬಾರಿ ಅವನು ಹುಟ್ಟುವುದಂದಾಗ ಅವನಿಗೆ ಆಗ ವೇದ ಮಾತಾ ಅಂತಾರೆ, ವೇದವೇ ಅವನಿಗೆ ತಾಯಿ ಆಗ್ತಾಳೆ ಅಂತ ಹೇಳಿ. ಹಾಗಾಗಿ ಈ ನೆಲೆಯಲ್ಲಿ ವೇದಗಳನ್ನು ಉಪಯೋಗಿಸಿಕೊಳ್ಳುವ, ಮತ್ತೆ ಯಜ್ಞಕರ್ಮದಲ್ಲಿ ಬೇಕಾಗಿರುವಂಥದ್ದು ದೊಡ್ಡದಾದದ್ದು ಶ್ರದ್ಧೆ, ನಂಬಿಕೆ. ಅಂದ್ರೆ ಮುಖ್ಯವಾಗಿ ಭಗವಂತ ಇದ್ದಾನೆ, ಫಲವನ್ನು ಕೊಡುತ್ತಾನೆ, ಈ ರೀತಿಯಾಗಿ ಕರ್ಮ ಮಾಡಲಿದೆ ಅಂದ್ರೆ ಕೆಲವೊಮ್ಮೆ ಫಲ ಬೇಕು ನಮಗೆ, ದೇವರಿದ್ದಾನೆ, ಆದರೆ ವಿಧಿಯ ಬಗ್ಗೆ ನಮಗೆ ಅಸಡ್ಡೆ, ಅದು ಹೇಗೂ ಆಗುವುದಿಲ್ಲ. ನಮಗೆ ಸಾಮಾನ್ಯವಾದ ಒಂದು ತಿನ್ನುವ ಡಿಶ್ ಯಾವುದೋ ಒಂದು ಹೆಸರು ಕೊಟ್ಟಿರ್ತೇವೆ, ಅದಕ್ಕೆ ಮೆಣಸಿನಕಾಯಿ ಅಂತ ಇಟ್ಕೊಳ್ಳಿ, ಅದನ್ನು ಹೀಗೇ ಮಾಡಬೇಕು ಅಂತ ಇದೆ. ಅದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕುಂಟು, ಅದಕ್ಕೆ ಮೆಣಸು ಹಾಕಲಿಕ್ಕುಂಟು,
ಅಂತ ಹೇಳಿಕೊಟ್ಟ ನಂತರ ಆಗುವುದಿಲ್ಲ, ಹೇಳಿಕೊಟ್ರೆ ಆಗುವುದಿಲ್ಲ. ಅದನ್ನು ಹೀಗೇ ಮಾಡಬೇಕಿರುವ ಹಾಗೆ ಯಜ್ಞಗಳು ಇದೇ ರೀತಿಯಾಗಿದೆ ಅಂತ ಪದ್ಧತಿಗೆ ವ್ಯವಸ್ಥೆ ಇದೆ. ಪಾಲ್ಗೊಳ್ಳುವವನು ಭಗವಂತ ಎನ್ನುವ ಮುಖ್ಯ ವಿಷಯ ಇದ್ರೆ ಸಾಲದು. ಹಸಿವು ನಿವೃತ್ತಿ ಆಗುತ್ತೆ ಎನ್ನತಕ್ಕದ್ದು ತಿನ್ನುವಂತ ಪದಾರ್ಥ ಎನ್ನುವ ಅರ್ಥ ಅಲ್ಲ. ಅದರಂತೆ ಬಹಳ ಚೆನ್ನಾಗಿ ಶ್ರದ್ಧೆಯ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಅಂತ ಹೋದ್ರೆ ಹೇಳ್ತಾರೆ, ಜ್ಞಾನ ನಿಷ್ಠೆ ನಿಶ್ಚಿತ ಅಂತ. ತಿಳಿದು ಯಜ್ಞ ಮಾಡಬೇಕು ಎನ್ನುವುದು ಮುಖ್ಯ. ಕರ್ಮ ಅಂದ್ರೆ ಬರೇ ಕರ್ಮ ಅಲ್ಲ, ಬರೇ ಕರ್ಮ ಆಗುವುದಿಲ್ಲ. ಅದರಿಂದ ಮಂತ್ರಾರ್ಥ ಚಿಂತನೆ, ದೇವತೋತ್ತಮತ್ವದ ಪರಿಜ್ಞಾನ, ಅದು ಒಳ್ಳೆ ಜ್ಞಾನ ಬೇಕು. ಆ ನಂತರ ಶ್ರದ್ಧೆ ಬೇಕು. ಕೇವಲ ತಿಳಿದ್ರೂ ಪ್ರಯೋಜನ ಇಲ್ಲ, ಅದರ ಜೊತೆಯಲ್ಲಿ ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದಿದ್ರೆ ಕರ್ಮಗಳು ತಾತ್ಪರ್ಯವನ್ನು ಬಿಟ್ಟುಕೊಡುತ್ತವೆ, ಕೆಟ್ಟು ಹೋಗ್ತವೆ, ಏನೋ ಆಗತ್ತೆ. ಅದನ್ನ ಇಲ್ಲಿ ಜ್ಞಾನಿಷ್ಠೆ ನಿಶ್ಚಿತ ಶ್ರದ್ಧೆಯೋಪೇತ ಸಯಷ್ಟಂ ಪುರುಷೋರ್ಹತಿ ಅಂತ ಅವನಿಗೆ ಯೋಗ್ಯತೆ ಇದೆ. ಯಜ್ಞ ಮಾಡಲು ಯಾರು ಮಾಡಬೇಕು ಕೇಳಿದ್ರೆ ಅವನಿಗೆ ವೇದ ಸಂಸ್ಕಾರ ಆಗಿರಬೇಕು. ಸಂಸ್ಕಾರವಂತನಾದವ ಅಂದ್ರೆ ವೇದವನ್ನು ಉಪಯೋಗಿಸಿಕೊಳ್ಳಲು ಯೋಗ್ಯತೆಯನ್ನು ಪಡೆದವ, ವೇದವನ್ನು ಕೈಯಲ್ಲಿ ಪಡೆದುಕೊಂಡವ. ಯಜ್ಞದ್ರವ್ಯ ಪ್ರಧಾನವಾದದ್ದು ಮಂತ್ರಗಳು, ವೇದಗಳು. ಅಂತಹ ವೇದಗಳು ಪಡೆದ್ರೆ ಮಾತ್ರ ಸಾಲದು ದ್ರವ್ಯಗಳು. ಅದನ್ನು ವಿನಿಯೋಗಿಸುವ ರೀತಿ ಹೇಗೆ ಅನ್ನತಕ್ಕಂತಹ ಪರಿಜ್ಞಾನ ಬೇಕು. ಕರ್ಮತಂತ್ರದ ಎಚ್ಚರ ಇರಬೇಕು ಅವನಿಗೆ. ಅದರ ಆರಾಧ್ಯನ ಪರಿಪೂರ್ಣವಾದಂತಹ ಚಿಂತನೆ ಬೇಕು ಅವನಿಗೆ. ಅದರ ಒಟ್ಟಿಗೆ ಪೂರ್ಣವಾದ ಶ್ರದ್ಧೆ, ಕರ್ಮದಲ್ಲಿ ಪೂರ್ಣವಾದ ವಿಶ್ವಾಸ, ಇನ್ವಾಲ್ವ್ಮೆಂಟ್ ಹೀಗಿದ್ದವನು ಅಂತ ನೋಡಿ. ಮಾತು ಎಷ್ಟು ಚೆನ್ನಾಗಿದೆ. ಇದಕ್ಕೊಂದು ಉಪೋದ್ಬಲಕವಾದಂತಹ ಮಾತನ್ನು ಅವರು ಹೇಳ್ತಾರೆ. ಯಾಕೆ ಇಷ್ಟು ಒತ್ತು ಕೊಟ್ಟರು? ಅರಿವು, ಶ್ರದ್ಧೆ ಇದೆರಡು ಇದ್ದಾಗ ಅವನಿಗೆ ಯೋಗ್ಯತೆ ಇದ್ರೆ ಖಂಡಿತವಾಗಿ ಮಾಡಬಹುದವನು ಅಂತ. ಅವ ಕಳ್ಳ ಇದ್ದಾನೆ ಅಂದ್ರೆ ಯಜ್ಞ ಮಾಡ್ಲಿಕ್ಕೋಸ್ಕರ ಕದ್ದಿದ್ದಾನವ, ಸಂಪತ್ತು ಕದ್ದು ಬಂದಿದ್ದಾನೆ, ಅವ ಯಜ್ಞ ಮಾಡುದ ಅಂದ್ರೆ ಕದ್ದ ಪದಾರ್ಥದಲ್ಲಿ ಯಜ್ಞ ಮಾಡ್ಲಿಕ್ಕೆ ಬರ್ತದ? ಅವನು ಕದ್ದ ಪದಾರ್ಥದಲ್ಲಿ ಮಾಡದಿದ್ರು ಕಳ್ಳ ಅಂತೂ ಆಗಿದ್ದಾನೆ. ಯಾವುದೋ ವಿಷಯಗಳಲ್ಲಿ ಕಳ್ಳನಿದ್ದಾನೆ. ಹಾಗಾಗಿ ಅವನಲ್ಲಿ ಕಳ್ಳ ಮಾಲುಗಳು ಇದ್ದಿರಬಹುದು ಯಜ್ಞ ಉಪಯೋಗಕ್ಕೆ ಬಂದಾಗಲೂ. ಅಲ್ಲಾದ್ರೂ ಅವನು ಬದುಕುವುದು ಕಳ್ಳತನದಲ್ಲಿ ಅಂದಾಗ ಯಜ್ಞ ಮಾಡುವ ಮುಂಚೆ ಅವನ ಹೊಟ್ಟೆಯೊಳಗೆ ಕಳ್ಳತನದ ಸಂಗತಿಗಳು ಸೇರಿರಬಹುದು. ಇದರಲ್ಲಿ ಯಾವುದು ಸೇರದಿದ್ರು ಅವನಂತೂ ಸ್ವಯಂ ಕಳ್ಳ ಇದ್ದಾನೆ. ಅದರಿಂದ ಸ್ಥೇನೋವಾ ಇದಿವಾ ಪಾಪ ಇದಿವಾ ಪಾಪಕೃತ್ತಮಃ ಅಂತಾರೆ. ಎಷ್ಟು ಕೆಟ್ಟವನೇ ಆಗಿರ್ಲಿ, ಎಷ್ಟು ಅನಾಚಾರ ಉಳ್ಳವನೇ ಆಗಿರ್ಲಿ, ಎಷ್ಟು ಹೇಸಿಗೆಯವನೇ ಆಗಿರ್ಲಿ, ಕಳ್ಳನೇ ಆಗಿರ್ಲಿ ಅಂತಾರೆ. ಅಂದವನು ಎಷ್ಟು ಮರ್ಹತಿ ಅಂತಾನೆ. ಯಜ್ಞಂ ಸಹ ಅವನೊಂದೊಮ್ಮೆ ಎಷ್ಟು ಮಿಚ್ಚತಿ, ಒಂದೊಮ್ಮೆ ಅವನು ಯಜ್ಞ ಮಾಡಬೇಕು ಅಂತ ಒಮ್ಮೆ ಬಯಸಿದರೆ ಅವನ ಸಾಧುಮೇವ ವದಂತಿ ತಮ್ಮಂತಾರೆ. ಯಜ್ಞದಿಂದ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಅವನು ಹೊರಟರೆ ಎಷ್ಟು ಮಿತ್ರ ಯಜ್ಞಂ ಯಹ, ಯಜ್ಞ ನಾರಾಯಣನನ್ನು ಚಿಂತನೆ ಮಾಡಿಕೊಂಡು ಅದೇನಾಯ್ತು, ಈಗ ಅವನು ತನ್ನ ಬದುಕಿಗೋಸ್ಕರ ಯಾವುದೇ ರೀತಿಯಾದ ಕೆಟ್ಟ ಇದನ್ನು ನಾವು ಇನ್ನೊಂದು ರೀತಿ ನೋಡ್ಲಿಕ್ಕಾಗುತ್ತೆ. ಕೃಷ್ಣನಿಗೆ ಅಪಿ ಚೇ ಸುದುರಾಚಾರ ಭಜತೆ ಮಾಮನನ್ಯವ ಸದುರೇವ ಸಮಂತವ್ಯ ಸಮ್ಯಕ್ ವ್ಯವಹಿತ ವಯಸ್ಸಹ ಅಂತ ಕೃಷ್ಣ ಹೇಳಿಬಿಟ್ಟ ಅರ್ಜುನನಿಗೆ. ಕೆಟ್ಟ ಎಂತಹ ದುರ್ನಾಟಕಗಳ ಜೊತೆಯಲ್ಲಿ ಎಷ್ಟೆಲ್ಲ ಅವನು ಕೂತಿದ್ದರೂ ನನ್ನ ಎಚ್ಚರವನಲ್ಲಿ ಉಂಟು ಅಂತ ಆಗಿದ್ದರೆ ಅವನು ಒಳ್ಳೆಯವನೇ ಅಂತಂದ್ರೆ ಜ್ಞಾನಕ್ಕೆ ಮತ್ತೆ ಅವನ ಕರ್ಮತಂತ್ರಕ್ಕೆ ದೇವರು ಹೆಚ್ಚು ಒತ್ತು ಕೊಟ್ಟ. ಭಗವಂತನ ಎಚ್ಚರ ಇದೆ ಅಂದ್ರೆ ಅವನಿಗೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಮಾಡ್ತಾನೆ ಅಂದ್ರೆ ಇದ್ದ ಏನೆಲ್ಲ ಮಾಡ್ತಾ ಇದ್ರು ಅವನು ಅದು ಲೆಕ್ಕಕ್ಕೆ ಪರಿಗಣನೆಗೆ ಬರುವುದಿಲ್ಲ ಅಂತ. ಅದು ಹೇಗೆ ಅಂದ್ರೆ ಹಿಂದೆ ಬಂದಿತ್ತು, ನೀವು ಗಮನ ಕೊಟ್ಟಿಲ್ಲ. ಭೀಷ್ಮರು ಹೇಳುತ್ತಾರೆ, ಬ್ರಾಹ್ಮಣ್ಯದ ಉಳಿವಿಕೆಯಲ್ಲಿ ಬ್ರಾಹ್ಮಣ ಧರ್ಮದಲ್ಲಿ ಪ್ರಧಾನ ಅಂಶ ಯಾವುದು ಅಂದಾಗ ಕುರ್ಯಾದನ್ಯನ್ನವಾ ಕುರ್ಯಾಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ನಿರಂತರವಾಗಿ ಅನುಸಂಧಾನ ಜಪಕ್ಕೆ ತರ್ತಾ ಇದ್ದರೆ ಅವನು ಬೇರೆ ಯಾವ ಕೆಲಸ ಕೆಟ್ಟದು ಅವನಿಗೆ ಸಂಬಂಧಪಟ್ಟದ್ದು ಮಾಡಿದ್ರು ತಪ್ಪಾಗುವುದಿಲ್ಲ ಅಂದ್ರೆ ಅದು ಲೆಕ್ಕಕ್ಕಿಲ್ಲ. ಅವನಿಗೆ ಹೇಳಬೇಕಾದಂತಹ ಕರ್ಮಗಳನ್ನು ಅವನು ಮಾಡದಿದ್ರು ಪರವಾಗಿಲ್ಲ ಅಂತ, ಬಿಟ್ಟರು ಪರವಾಗಿಲ್ಲ, ಹಿಡಿದ್ರು ಪರವಾಗಿಲ್ಲ ಅಂತ. ಹೇಳಿದ್ದನ್ನು ಬಿಡುವುದು ನಮ್ಮ ಜಾಯಮಾನ, ಹೇಳದ್ದನ್ನು ಮಾಡುವುದು ನಮ್ಮ ಪ್ರಾರಬ್ಧ ಕರ್ಮ. ಹಾಗೆ ಮನುಷ್ಯ ಯಾವಾಗಲೂ ಅಲ್ಲಿದ್ದಾನೆ. ಶಾಸ್ತ್ರ ಹೇಳಿದ್ದನ್ನು ಮಾಡುವುದಿಲ್ಲ, ಶಾಸ್ತ್ರ ಹೇಳದ್ದನ್ನು ಮಾಡ್ತಾನೆ. ಇದನ್ನು ಅವನ ವಿಚಿತ್ರ. ಕೇಳಬೇಕಾದನ್ನು ಕೇಳುವುದಿಲ್ಲ, ಕೇಳಬಾರದನ್ನು ಕೇಳಿರ್ತಾನೆ. ತಿನ್ಬೇಕಾದನ್ನು ತಿನ್ನುವುದಿಲ್ಲ, ತಿನ್ನಬಾರದನ್ನು ತಿಂದಿರ್ತಾನೆ. ಅದರಿಂದ ಕುರಿಯಾದನ್ನೇ ನವ ಕುರಿಯಾದ ಅಂತ ಹೇಳಿ
ಜಪ ಎನ್ನುವುದು ಬ್ರಾಹ್ಮಣನ ಪ್ರಧಾನ ಧರ್ಮ. ಹಾಗಾಗಿ ಅವನು ಬೇರೆ ಮಾಡಿದ್ರು ಮಾಡದಿದ್ರು, ಕೆಲವು ತಪ್ಪುಗಳನ್ನು ಮಾಡಿದ್ರು, ಕೆಲವು ಬೇಕುಗಳನ್ನು ಮಾಡದೇ ಇದ್ರು ನಡೀತದೆ ಅಂತ ಇದನ್ನು ರಾಜರಿಗೂ ಹೇಳಿದರು. ಪ್ರಜಾಪಾಲನೆ ಅನ್ನೋದು ಪ್ರಥಮ ಧರ್ಮವನದ್ದು, ಬೇರೇನು ಮಾಡಲಿ ಮಾಡದೆ ಹೋಗ್ಲಿ ರಾಜನ್ಯ ಉಚ್ಯತೆ ಅಂತ. ಅದರಂತೆ ಇಲ್ಲಿ ಸಹ ವಿಶೇಷವಾಗಿ ಯಜ್ಞ ಮಾಡ್ತಾನಲ್ಲವ, ಅಪಿಜೇಸುರಾಚಾರ ಹೇಳಿದ್ದಕ್ಕೆ ಕೃಷ್ಣ ತನ್ನನ್ನು ಇಷ್ಟಪಟ್ಟಿದ್ದಾನಲ್ಲ, ತನ್ನ ಬಗ್ಗೆ ತಿಳ್ಕೊಂಡಿದ್ದಾನಲ್ಲ, ಕರ್ಮವನ್ನು ಮಾಡ್ತಾನಲ್ಲ, ಅದಕ್ಕೋಸ್ಕರ ಹೊರಗಿಂದ, ಅದಕ್ಕೋಸ್ಕರ ಅಲ್ಲ ಅಂತಾದ್ರು ಹೊರಗಿಂದ ಏನೇ ಮಾಡಿರು, ಅದನ್ನ ಕಳ್ಳನಾದ್ರೂ ಯಜ್ಞ ಮಾಡ್ತಾನೆ ಅಂತಾದ್ರೆ ಅವನನ್ನು ಪ್ರೆಸ್ ಮಾಡ್ತಾರೆ ಅಂತ ದೇವತೆಗಳು ಹೇಳಿಬಿಟ್ರು. ಕಳ್ಳನಿಗೆ ಮಾಡ್ಲಿಕ್ಕಿಲ್ಲ ಅಂತ. ಹಾಗಾಗಿ ಅವನು ಬದುಕಿಗೋಸ್ಕರ ಏನೋ ಅನ್ಯಾಯ ಮಾಡುತ್ತಿರ್ತಾನೆ ಇರಬಹುದು, ಆದ್ರೆ ಅವನಲ್ಲಿ ಧರ್ಮ ಉಳಿದಿದೆ, ಅದನ್ನು ನಡೆಸಬೇಕು ಅಂತ ಅವನಿಗೆ ಇಷ್ಟ ಇದೆ, ಆದ್ರಿಂದ ಅವನನ್ನು ಒಳ್ಳೆಯವನು ಅಂತ ಹೇಳುತ್ತೇನೆ ಅಂತ. ಇಲ್ಲಿ ಎಷ್ಟು ಮಿಚ್ಚದಿ ಯಜ್ಞಂ ಯಹ ಅಂತ ಸಾಧುಮೇವ ವದಂತಿ ತಮ್ಮ ಅಂತ ಅವನನ್ನು ನಾವು ಒಳ್ಳೆಯವನು ಅಂತ ಹೇಳುತ್ತೇವೆ ಅಂತ ಹೇಳಿ. ಹಾಗಾಗಿ ಬದುಕಿಗೆ ಹೇಳಿದ ಹಾಗೆ ಶಾಸ್ತ್ರ ಪ್ರಕಾರವಾದ ಸಂಪಾದನೆ ಆಗಲಿ ವೃತ್ತಿಯಾಗಲಿ ಉಂಟು ಎಲ್ಲರಿಗೂ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವೊಮ್ಮೆ ಅಡ್ಡವೃತ್ತಿಯಲ್ಲಿ ಯಾರು ಬದುಕಿಯಾರು ಅಂತವರದ್ದು ಸ್ವತ್ತುಗಳು ಧರ್ಮಕ್ಕೆ ವಿನಿಯೋಗ ಆಗಬಾರದು ಅಂತ ನಿರ್ಬಂಧ ಇಲ್ಲ, ತೊಡಗಿಸಬಹುದು. ಬೂಟಾಟಿಕೆಗಾಗಿ ಅದನ್ನು ಮಾಡಬಾರದು ಎನ್ನುವುದೊಂದು ಮುಖ್ಯ. ಅದಕ್ಕೆ ಇಲ್ಲಿ ಶ್ರದ್ಧೆ ಪ್ರಧಾನ ಅಂತ, ಸರ್ವದಾ ಅಂತಾರೆ. ಮುಖ್ಯವಾಗಿ ಬೇಕಾತಿಯನ್ನು ಕೇಳಿದ್ರೆ ವನ್ಯೈ ಎಷ್ಟವೇ ಮಿತಿ ನಿರ್ಣಯ, ಎಷ್ಟಾದರೂ ಸ್ವತ್ತುಗಳಿಂದ ಯಾವಾಗಲಾದರೂ ಮಾಡಲೇಬೇಕಾಗಿದೆ ಎನ್ನುವುದು ಮುಖ್ಯ. ದ್ರವ್ಯಗಳನ್ನು ಬಹಳ ಚೆನ್ನಾಗಿ, ಔಷಧಿಗಳನ್ನು ಅಂದ್ರೆ ಸಮಿತಿಗಳನ್ನೆಲ್ಲ ಇಟ್ಟುಕೊಂಡು ಬಹಳ ಚೆನ್ನಾಗಿ ಯಜ್ಞ ಮಾಡಬೇಕೆನ್ನುವುದರಲ್ಲಿ ಮುಖ್ಯ ತಾತ್ಪರ್ಯ ಅಂತ ಭೀಷ್ಮರು ಹೇಳುತ್ತಾರೆ. ನಹಿ ಯಜ್ಞ ಸಮಂ ಕಿಂಚಿತ್ ತ್ರಿಷು ಲೋಕೇಶು ವಿದ್ಯತೆ. ನೋಡಿ, ಯಜ್ಞವನ್ನು ಇಂದ್ರಾದಿಗಳು ಮಾಡಿದ್ದಾರೆ, ಪ್ರಹ್ಲಾದಾದಿಗಳು ನಡೆಸಿಕೊಡುತ್ತಾರೆ. ಹಾಗಾಗಿ ಮೇಲಿನ ಕೆಳಗಿನ ನಡುವಿನ ಎಲ್ಲಾ ಲೋಕಗಳಲ್ಲಿಯೂ, ದಾನವರಲ್ಲಿಯೂ, ದೇವತೆಗಳಲ್ಲಿಯೂ, ಮನುಷ್ಯರಲ್ಲಿಯೂ, ಯೋಗ್ಯರಲ್ಲಿ, ಜ್ಞಾನವಂತರಲ್ಲಿ, ಕರ್ಮನಿಷ್ಠರಲ್ಲಿ ಯಜ್ಞ ಕಾಣುತ್ತದೆ. ಆದ್ರಿಂದ ಎಲ್ಲರೂ ಸಹ ಯಜ್ಞವನ್ನು ಮಾಡಬೇಕು. ಯಜ್ಞಕ್ಕೆ ಸಮನಾದ ಮತ್ತೊಂದು ಕರ್ಮ ಇಲ್ಲ. ಭಗವಂತನ ಪೂಜೆ, ಯಜ್ಞದೇವ ಪೂಜಾಯ, ಕರ್ಮ ಮಾಧ್ಯಮದಲ್ಲಿ ಭಗವಂತನ ಸಮಾರಾಧನೆ ಎನ್ನುವುದನ್ನು ಯಾವತ್ತು ನಿಲ್ಲಿಸಲಿಕ್ಕಿಲ್ಲ, ಇದಕ್ಕೆ ಸಮನಾದಿಲ್ಲ. ತಸ್ಮಾತ್ ಎಷ್ಟವೇ ಮಿಥ್ಯಾಹು ಪುರುಷೇಣ ಅಂದ್ರೆ ಪ್ರತಿಯೊಬ್ಬನು ಯಜ್ಞ ಮಾಡಲಿಕ್ಕುಂಟು. ಹೇಗೆ? ಅನಸೂಯತಾ ಶ್ರದ್ಧಾ ಪವಿತ್ರಮಾಶ್ರಿತ್ಯ ಯಥಾಶಕ್ತಿ ಪ್ರಯಚ್ಛತ. ಯಜ್ಞದಲ್ಲಿ ಒಂದು ಮುಖ, ಯಜ್ಞಕ್ಕೆ ಸಂಬಂಧಪಟ್ಟದ್ದು ದಕ್ಷಿಣೆ. ಯಜ್ಞ ನಾರಾಯಣ ಮತ್ತೆ ದಕ್ಷಿಣಾಲಕ್ಷ್ಮಿ ಅವರು ಸಮೇತರಾಗಿರುತ್ತಾರೆ, ವ್ಯತ್ಯಾಸ ದೂರ ಮಾಡಲಿಕ್ಕಿಲ್ಲ. ಹಾಗೆ ಯಜ್ಞಕ್ಕೆ ದಕ್ಷಿಣೆ ಬೇಕು, ಹಾಗೆ ಯಥಾಶಕ್ತಿ ಪ್ರಯಚ್ಛತ, ಅವನ ಯೋಗ್ಯತೆಯಂತೆ ಅದಕ್ಕೆ ಬೇಕಾಗಿರತಕ್ಕ ವಿನಿಯೋಗ, ವಿತರಣೆ, ದಾನ ಅದನ್ನು ನಡೆಸಿ ಭಗವಂತನ ಪೂಜೆ ಪುನಸ್ಕಾರಗಳನ್ನು ನಡೆಸಲೇಬೇಕು. ಮತ್ತೆ ಇದರಲ್ಲಿ ಶ್ರದ್ಧಾ ಪವಿತ್ರವಾಶ್ರತ್ಯ, ಪವಿತ್ರ ಧಾರಣೆ ಮಾಡಲಿಕ್ಕೆ ಶ್ರದ್ಧಾ ಧಾರಣೆ. ಆಗ್ತದ ಹೋಗ್ತದ, ಬೇಕೋ ಬೇಡವೋ, ಹಾಗೋ ಹೀಗೋ, ಎಲ್ಲಿ ಆಗ್ತದೆ ಅಂತ ಹೇಳಿ ಫಲದ ಬಗ್ಗೆ ವಿಸಂವಾದ ಚಿಂತನೆ, ದೇವರ ಬಗ್ಗೆ ಅನ್ಯಥಾ ಕಲ್ಪನೆ, ಆನಂತರ ದ್ರವ್ಯದ ಬಗ್ಗೆ ಯೋಚನೆ, ಇದರಿಂದ ಯಾಕಾಗಬೇಕು ನೋಡಿ. ಇವತ್ತೆಲ್ಲ ಪರೀಕ್ಷೆ ಆಗಿದೆ, ಎಲ್ಲ ಸಮಿತಿಗಳನ್ನು ಸಹ ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗಿ ಏನಾಗ್ತದೆ ರಿಸಲ್ಟ್, ಅದರದ್ದು ಏನು ವ್ಯತ್ಯಾಸ ಎಲ್ಲ ಗುರುತಿಸಿದ್ದಾರೆ. ಒಣ ಸಮಿತಿಗಳು ಉಪಯೋಗಕ್ಕೆ ಬರುವುದಿಲ್ಲ ಎನ್ನುವುದು ಅರ್ಥ ಆಗಿದೆ. ಪಾರಸ್ಪತ್ಯ ರಸ ಅದು ವಾತಾವರಣದಲ್ಲಿ ಸೇರಿಕೊಂಡಾಗಲೇ ಬ್ಯಾಕ್ಟೀರಿಯಾಗಳ, ವಿಷಾಣುಗಳ ನಿರ್ಮೂಲನ, ಸಾವು. ಅಮೃತ ಬಳ್ಳಿ 16,000 ಅದು ತ್ರಿಬುಧರಾಕ್ತ ಆದಾಗ, ಅದನ್ನು ಅಗ್ನಿಯಲ್ಲಿ ಆಹುತಿ ಕೊಟ್ಟಾಗ, ಬಹಳ ಚಂದವಾಗಿ ಉರಿಯುತ್ತಿರುವ ಫ್ಲೇಮಿಗೆ ಅದು ಬಿದ್ದಾಗ, ಅದು ಬರ್ಣಗೊಂಡಾಗ ಆಗತಕ್ಕಂಥ, ಸುಟ್ಟೋದಾಗ ಆಗತಕ್ಕಂಥ ಏನೊಂದು ವಾತಾವರಣದಲ್ಲಿ ಅದರ ಕಂಪು ಇದೆ. ಇದರಿಂದ ಸಹಜವಾಗಿಯೇ ಜ್ವರಾದಿಗಳ ನಿವೃತ್ತಿ, ಅದಕ್ಕೆ ಸಂಬಂಧಪಟ್ಟಂತಹ ಅಣುಜೀವಿಗಳ, ವಿಷಾಣುಗಳ ನಿವೃತ್ತಿ ಆಗುವುದನ್ನು ಪ್ರತ್ಯಕ್ಷವಾಗಿ ಗುರುತಿಸಲಿಕ್ಕೆ ಆಗ್ತದೆ. ಗಾಳಿ ಆಹುತಿಯ ವಿಷಯದಲ್ಲಿ ಮಾತ್ರ ಅಲ್ಲ, ಇದನ್ನು ಅಗ್ನಿ ಸಂಸ್ಕಾರ ಮಾಡಿಕೊಳ್ಳುವವರು, ಅಗ್ನಿ ಉಳಿಸಿಕೊಳ್ಳುವವರು, ಅಗ್ನಿಹೋತ್ರಿಗಳು, ಮುಖ್ಯವಾಗಿ ಗೌಡನ್ ಸೆಗಣಿ, ಅದರ ಭರಣಿಯಲ್ಲಿ ಅದನ್ನು ಸಾಕ್ತಾರೆ 24 ಗಂಟೆಯಲ್ಲಿ. ಆಹುತಿ ಕೊಡುವಾಗ ಕಟ್ಟಿಗೆಯಲ್ಲಿ ಉರುವಲ್ಲಿ ದೊಡ್ಡದು ಮಾಡ್ತಾರೆ, ಉಳಿದ ಹೊತ್ತಿನಲ್ಲಿ ಸಾಕ್ತಾರೆ. ಹಾಗಾಗಿ ಅದು ಅತ್ಯಂತ ಪವಿತ್ರವಾಗಿ, ಅತ್ಯಂತ ವಿಚಿತ್ರವಾಗಿರ್ತದೆ.
ಹೀಗಾಗಿ ಭೋಪಾಲ್ ಅಂತ ವಿಶಾಲಿನ ದುರಂತದಲ್ಲಿ ಅಕ್ಕಪಕ್ಕದ ಎಲ್ಲ ಸಾವು ನೋವುಗಳು ಸಂಭವಿಸಿದ್ರು ಅತಿ ಹತ್ತಿರದಲ್ಲಿರತಕ್ಕಂಥ ಅಗ್ನಿಹೋತ್ರಿಗಳ ಮನೆ ಏನೂ ಆಗಲಿಲ್ಲ, ಅವರಿಗೂ ಏನಾಗಲಿಲ್ಲ. ಯಾಕೆ ಹೇಳಿದ್ರು? ಪ್ರತಿನಿತ್ಯ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ, ಸೆಗಣಿಯನ್ನು ಉಪಯೋಗಿಸ್ತಾರೆ, ಅದು ಸುಡುತ್ತದೆ, ಅದು ಬೆಂಕಿಯಲ್ಲಿ ಬೀಳುತ್ತದೆ, ತುಪ್ಪ ಬೀಳುತ್ತದೆ ಬೆಂಕಿಯಲ್ಲಿ. ಒಂದು ತುಪ್ಪ, ಒಂದು ದೀಪ, ಒಂದು ದೇವರ ಕೋಣೆಯಲ್ಲಿ ಉರಿದರೆ ಒಂದು ಆಗತಕ್ಕಂಥ ಆಮ್ಲಜನಕದ ಉತ್ಪತ್ತಿ ಆಗಲಿ, ವಾತಾವರಣದಲ್ಲಿ ಶುದ್ಧತೆ ಆಗಲಿ ಅದ್ಭುತವಾಗಿದೆ ಅಂತಾರೆ. ಆದರೆ ಆಗಬೇಕಾದ್ದು ಶುದ್ಧವಾದ ತುಪ್ಪ. ಹೀಗೆ ಶ್ರದ್ಧಾ ಪವಿತ್ರಾಶ್ರಿತ್ಯ ವಸ್ತುವಿನ ಮೇಲೆ, ಪ್ರಯೋಗದ ಮೇಲೆ, ಫಲದ ಮೇಲೆ, ಸ್ವಾಮಿಯ ಮೇಲೆ ಪೂರ್ಣವಾದಂತಹ ನಂಬಿಕೆ ಇಟ್ಟು ಶ್ರದ್ಧಾ ಸೇವಸ ಅಂತ ಅದು ಪವಿತ್ರ ಧಾರಣೆ ಇದ್ದಾನೆ. ಶ್ರದ್ಧಾ ಪವಿತ್ರವನ್ನಿಟ್ಟುಕೊಂಡು ಮತ್ತೆ ಅನಸೂಯತ ಅಂತ ಇನ್ನೊಬ್ಬರ ಮೇಲೆ ಗರ್ವ ಪಡದೆ, ಹೊಟ್ಟೆಗಿಚ್ಚು ಇಟ್ಟುಕೊಳ್ಳದೆ, ತನ್ನ ಸೊತ್ತಿನಲ್ಲಿ ತಾನು ಮಾಡ. ಇದು ಕಾಂಪಿಟೇಷನ್ ಅಲ್ಲ, ಸ್ಪರ್ಧಾತ್ಮಕವಾದ ಯಜ್ಞ ಅಲ್ಲ, ಮಗದೊಬ್ಬರನ್ನು ತುಳಿಲಿಕ್ಕೆ ಮಾಡಿದ ಕರ್ಮವಲ್ಲ. ಹಾಗಾಗಿ ಇಲ್ಲಿ ಆಗಬೇಕಾದ್ದು ಬಹಳ ಶುದ್ಧವಾದ ಮನಸ್ಸಿನಿಂದ ಅಂತ. ಯಾಕೆ ಇದು ಮನಸ್ಸಿನ ಬಗ್ಗೆ ಹೇಳುವ, ಅಸೂಯೆ ಎನ್ನುವುದು ಮನಸ್ಸಿನಲ್ಲಿ, ಕೆಲವರು ಹೊಟ್ಟೆಯಲ್ಲಿ ಹೇಳ್ತಾರೆ, ಮನಸ್ಸು ಕೆಲವ್ರದ್ದು ಹೊಟ್ಟೆಯಲ್ಲೇ ಇರ್ತದೆ. ಹಾಗಾಗಿ ಶುದ್ಧವಾದ ಅಂತಃಕರಣದಿಂದ, ಭಗವದ ಮೇಲಿನ ಪರಿಪೂರ್ಣವಾದ ವಿಶ್ವಾಸದಿಂದ, ಎಲ್ಲಿಯೂ ಸಹ ದ್ರವ್ಯದ ಲೋಪಕ್ಕೆ ಮನಸ್ಸು ಮಾಡದೆ ಯಥಾಶಕ್ತಿ ಮಾಡತಕ್ಕಂಥ ಯಜ್ಞ ಇದು ಖಂಡಿತವಾಗಿಯೂ ಇಹದಲ್ಲಿಯೂ ಪರದಲ್ಲಿಯೂ ಬೇಕಾದಷ್ಟು ಉದ್ಧಾರ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಅವನು ಕೇಳಿದ ಪ್ರಶ್ನೆ, ಧರ್ಮರಾಜ್ ಕೇಳಿದ್ದು ಆಶ್ರಮ ಧರ್ಮಗಳ ಬಗ್ಗೆ. ಮುಖ್ಯವಾದ 4 ಆಶ್ರಮಗಳು ನಮಗೆ ಗೊತ್ತುಂಟು: ಬ್ರಹ್ಮಚರ್ಯ, ಗಾರಸ್ಥ್ಯ, ವಾನಪ್ರಸ್ಥ ಮತ್ತೆ ಸನ್ಯಾಸ ಅಂತ. ಭೀಷ್ಮರು ಆರಂಭ ಮಾಡುವಾಗಲೇ ವಾನಪ್ರಸ್ಥದಿಂದ ಶುರು ಮಾಡುತ್ತಾರೆ. ಯಾಕೆ ಅಂದ್ರೆ ಈಗ ಧರ್ಮರಾಜ ಇನ್ನು ಆಗಬೇಕಾದ ವಾನಪ್ರಸ್ಥ ಅಲ್ವ. ಹಾಗೆ ಅವನಿಗಿನ್ನು ಬ್ರಹ್ಮಚರ್ಯದ ಬಗ್ಗೆ ಈಗ ಹೇಳಿ ಏನು ಪ್ರಯೋಜನ? ಹೇಳಲಿಕ್ಕಿಲ್ಲ ಅಲ್ಲ, ಹೇಳಿಕೊಳ್ಳುವ. ಆದ್ರೆ ಇದು ಒಂದು ಚಿಂತನೆಯ ಕ್ರಮ. ಯಾಕೆ ಏನು ಅಂತ ಯಾರು ಹೇಳೋದಿಲ್ಲ. ಭೀಷ್ಮ ಏನು ಹೇಳಲಿಲ್ಲ ಧರ್ಮರಾಜ ಹತ್ರ, ನಿನಗೆ ನಾನು ಮೊದಲು ಕಾಡಿಗೆ ಹೋಗುವ ಕಥೆ ಹೇಳುತ್ತೇನೆ, ಯಾಕೆ ನೀನು ಬೇಕಾದ್ದು ಕಾಡಿಗೆ ಹೋಗ್ಲಿಕ್ಕೆ ಅಂತ ವಿಷಯ ಅಲ್ಲ. ಈಗ ಧರ್ಮರಾಜ ಕೇಳುವಾಗ, ಚಿಂತನೆಗಳನ್ನು ಕೇಳುವಾಗೆಲ್ಲ ಧೃತರಾಷ್ಟ್ರ ಎಲ್ಲ ಇದ್ದಾರೆ. ಹಾಗೆ ಕಾಡಿಗೆ ಹೋಗುವ ವ್ಯಕ್ತಿ ಉಂಟಲ್ಲಿ, ಇಲ್ಲೇನಲ್ಲ. ಅಂದ್ರೆ ಮುಂದಿನ ಹಂತ ಏನು? ಗಾರಸ್ಥ್ಯದ ಒಂದು ಪರಾಕಾಷ್ಠೆ ಇವತ್ತು ನಡೆದಿದೆ ಧರ್ಮರಾಜನಲ್ಲಿ. ಅದನ್ನ ಮುಂದಿನ ಹಂತದಿಂದ ಶುರು ಮಾಡ್ತಾರೆ. ಸ್ವಯಂ ಭೀಷ್ಮರೇ ಬೇಕಾದ್ರೆ ಅವರು ಗೃಹಸ್ಥರಾಗ್ಲಿಲ್ಲ, ಅವರು ವಾನಪ್ರಸ್ಥತೆಯನ್ನು ಪಡೀಲಿಕ್ಕೆ ಬರ್ತದೆ. ಈಗ ಕಾಡಿನಲ್ಲೇ ಇದ್ದಾರೆ, ಕಾಡಿನ ವಾಸವನ್ನು ನಡೆಸಿಕೊಳ್ಳುವಾಗಿದ್ದಾರೆ. ಅದನ್ನ ವಾನಪ್ರಸ್ಥಕ್ಕೆ, ವಾನಪ್ರಸ್ಥದಲ್ಲಿ ಎಲ್ಲ ಐಟಮ್ಸ್ಗಳಿವೆ ಅಂತ 4 ಆಶ್ರಮಗಳ ಮೇಳನ ವಾನಪ್ರಸ್ಥದಲ್ಲಿ ಕಾಣುತ್ತದೆ ಅಂತ. ಅದಕ್ಕೋಸ್ಕರ ಪ್ರಧಾನ ವಿಷಯ ಅಂತಲ್ಲ, ಸಂಗಮ ವಿಷಯದಲ್ಲಿ ನಿಂತಿಟ್ಟುಕೊಂಡಾಗ ಅಲ್ಲಿಂದ ಶುರು ಮಾಡುತ್ತಾರೆ. ವಾಸ್ತವವಾಗಿ ವಾನಪ್ರಸ್ಥ ಧರ್ಮದಿಂದ ತುಂಬಾ ಖುಷಿ ಇದೆ. ಚೂಡಾಕರಣ ಸಂಸ್ಕಾರಂ ದ್ವಿಜ. ಚೂಡಾಕರಣ ಅಂದ್ರೆ ಮೊದಲಿಗೆ ಉಪನಯನ ಆಗುವ ಮುಂಚೆ ಚೌಳ ಅಂತ, ಹೇರ್ ಕಟ್ಟಿಂಗ್ ಅಂತ, ಚಂದ ಮಾಡುವುದು, ಆನಂತರ ಜುಟ್ಟು ಇಡುವುದು. ಹಾಗಾಗಿ ಮೊದಲು ಅಲ್ಲಿಂದ ಶುರು ಮಾಡ್ತಾರೆ. ಚೂಡಾಕರಣ ಸಂಸ್ಕಾರಂ ದ್ವಿಜ ಆತಿಥ್ಯಮಾಪ್ಯಶ. ಆನಂತರ ಉಪನಯನ ಆಗಲಿಕ್ಕೆ ಅದು 8 ವರ್ಷಕ್ಕೆ ಬಂದ, ಇದು 3 ವರ್ಷ ಇದ್ದಾಗ. ಆನಂತರ ಉಪನಯನ ಮಾಡಿಕೊಂಡು ಮತ್ತೆ ಅದಾನಾದೀನಿ ಕರ್ಮಾಣಿ ಪ್ರಾಪ್ಯ ವೇದಾನಧಿತ್ಯಶ. ಮತ್ತೆ ಸಮಿಧಾಧಾನ ಮಾಡಿಕೊಂಡು ಅಗ್ನಿ ಕಾರ್ಯ ಮಾಡುತ್ತ, ಮತ್ತು ಗುರುಕುಲಕ್ಕೆ ಹೋಗಿ ವೇದಗಳನ್ನೆಲ್ಲ ಕಲಿತ, ಆ ಬಳಿಕ ಸದಾರೋವ ಪ್ಯದಾರೋವ ವಿನೀತಃ ಸಂಯತೇಂದ್ರಿಯ ವಾನಪ್ರಸ್ಥಾಶ್ರಮಂ ಗಚ್ಚೇತ್. ಮತ್ತೆ ಮದುವೆ ಆಗುವುದು, ಮತ್ತೆ ಮದುವೆ ಆಗದೆಯೂ ಇರಬಹುದು. ಕಲಿಯುವ ಮುಂದೆ ಕಲಿತರೆ, ಮದುವೆ ವಯಸ್ಸು ಒಂದು ಕಲಿಯದೇ ಇದ್ರೆ, ಮದುವೆ ವಯಸ್ಸಿನಲ್ಲಿ ಕಲಿತಾಗುತ್ತಾರೆ, ಮದುವೆ ವಯಸ್ಸು ದಾಟಿದಾಗಲೂ ಕಲಿಯುವುದನ್ನೇ ಮುಂದುವರಿಸಿದ್ರೆ ಮುಂದುವರಿಸುವ. ಗುರುಕುಲದಲ್ಲಿ 12 ವರ್ಷ ಕಲಿಬೇಕು ಅಂತ ಇಲ್ಲ, ಮತ್ತೆ 12 ವರ್ಷ ಕಲಿಬಹುದು. ಆಗ ವಿಷಯ ಬೇರೆ, ಇನ್ನೊಂದು ವೇದ, ಮತ್ತೊಂದು ಚಿಂತನೆಯ ಕ್ರಮ. ಅದನ್ನೇ ಕಲಿಯುವುದಲ್ಲ, ಮತ್ತೆ ಮುಂದುವರಿಸುವುದು. ಆ ಕಲಿಬಾರದು ಅಲ್ಲ. ವೇದಕ್ಕೆ 3 ಬಗೆಯ ಅರ್ಥಗಳಿವೆ. ಅದರಿಂದ 4 ಸರ್ತಿ ಕಲಿತವರಿದ್ದಾರೆ. ಅಷ್ಟು ಪ್ರಕಾರದಿಂದ ಇತರೆ ಉಪಾಸನೆ ಚಿಂತನೆ ಆದದ್ದು ಉಂಟು. ಒಮ್ಮೆ ಹೇಳಿದ್ದಲ್ಲದೆ ಮತ್ತೆ ಪಾಠ ಶುರು ಮಾಡಿದ್ರೆ ಬೇರೆ ಅರ್ಥದಲ್ಲಿ ಚಿಂತನೆಯನ್ನು ನೋಡಬಂತು.
ಹಾಗಾಗಿ 5-6 ಬಾರಿ ಕಲ್ತರು ಏನು ವೇದ ಮುಗಿಯುತ್ತದೆ ಅಂತ ತಿಳ್ಕೊಳ್ಳಬೇಕು. ಈಗ ಅಗ್ನಿಮೀಳೆ ಎನ್ನುವ ನೆಲೆಯಲ್ಲಿ ವೇದವನ್ನು ಉಪಯೋಗಿಸಿಕೊಂಡಾಗ ದೇವತಾ ವಿಶೇಷಗಳ ಚಿಂತನೆ ಅಂತ ಮಾಡ್ತಾರೆ. ಅಗ್ನಿ, ವಾಯು, ಸರಸ್ವತಿ, ಪರ್ಜನ್ಯ, ಇಂದ್ರ ಇವರ ಬಗ್ಗೆ ಚಿಂತನೆ ಮಾಡ್ತಾ ಮೊದಲು ಕಲ್ತರು ತಪ್ಪಲ್ಲ. 2ನೇ ರೌಂಡಿಗೆ ಬಂದಾಗ ಅಗ್ನಿ ಅಲ್ಲ, ಈಗ ಆಗ ಪ್ರಾಣಾಗ್ನಿ ತತ್ವರೇ ಜಾಗೃತಿಯಿಂದ ಪ್ರಾಣಾಗ್ನಿ ಆಗ್ತಾನೆ. ಅವನ ಪರವಾಗಿ ಎಲ್ಲ ವಿಶೇಷಣಗಳು, ಚಿಂತನೆಗಳು, ಸಾಮ್ರಾಜ್ಯ ನಡಿವೆ. ಹಾಗೆ ಪ್ರತಿಯೊಂದು ದೇವತೆಗಳ ಒಳಗಿನ ಶಕ್ತಿ, ಪ್ರಾಣಶಕ್ತಿಯ ನೆಲೆಯಲ್ಲಿ ಮುಖ್ಯ ಪ್ರಾಣ ವಾಯುವಿನ ಚಿಂತನೆಯಲ್ಲಿ ಮತ್ತೆ ವೇದದ ಅಧ್ಯಯನ. ಮತ್ತೊಮ್ಮೆ ಬಂದರೂ ಮತ್ತು ಮುಗಿಯುವುದಿಲ್ಲ. ಈಗ ಅಗ್ನಿ ಬಂದಾಗ ನಾರಾಯಣ ಅಗ್ನಿ ಬರ್ತಾನೆ, ಅವನ ಚಿಂತನೆ. ಅದನ್ನು ಅಗ್ನಿ, ವಾಯು, ಆದಿತ್ಯರೆಲ್ಲ ನಾರಾಯಣ ಪರವಾದ ಚಿಂತನೆಯಲ್ಲಿ ತೆರೆದುಕೊಳ್ತದೆ. ಹೀಗೆ ಅರ್ಥಗಳು ವಿಶಾಲವಾಗಿ ವೇದಗಳಲ್ಲಿವೆ. ಬೇಕಾದಷ್ಟು ಚಿಂತನೆ ಮಾಡಲಿಕ್ಕೆ ಉಂಟು, ಅನುಸಂಧಾನ ಮಾಡಲಿಕ್ಕೆ ಉಂಟು. ಹೀಗಾಗಿ ಅವನು ಅಧ್ಯಯನ ಮಾಡದ ಕೂತ್ಕೊಳ್ಬಹುದು. ಅಧ್ಯಯನ ಬಿಟ್ಟು ಅವನು ಮನೆ ಎಂದು ಸ್ವೀಕರಿಸಬಹುದು. ಸರಿ, ಹೆಂಡತಿ ಆಯಿತು, ಮಕ್ಕಳಾಯಿತು, ಮತ್ತೆ ಹೆಂಡತಿ ಸಮೇತ ಕಾಡಿಗೆ ಹೋಗ್ಲಿಕ್ಕೆ ಉಂಟು ಹೇಳ್ತಾರೆ. ಈ ತತ್ವವನ್ನು ಹೆಚ್ಚಿನವರು ಒಪ್ಪಿಕೊಳ್ಳುವುದಿಲ್ಲ, ಅರ್ಥ ಆಗುವುದಿಲ್ಲ ಕೆಲವರಿಗೆ. ಈಗ ಧೃತರಾಷ್ಟ್ರ ಕಾಡಿಗೆ ಹೋದದ್ದು ನಾವು ಕತೆ ಕೇಳಿಕೊಂಡದ್ರಿಂದ ನಮಗೆ ಅರ್ಥ ಆಗ್ತದೆ, ಕೇಳಲಿಕ್ಕೆ ಬರ್ತದೆ. ಅವನು ಗಾಂಧಾರಿ ಒಟ್ಟಿಗೆ ಹೋದದ್ದಲ್ವಾ, ಬಿಟ್ಟು ಹೋಗ್ಬೋದು, ಒಟ್ಟಿಗೆ ಹೋಗ್ಬೋದು. ಕಾಡಿಗೆ ಹೋದ ಮಕ್ಕಳಿದ್ರೆ ಮಕ್ಕಳ ನೋಡಿಕೊಳ್ಳಿಕ್ಕೆ ಅಂತ ಬಿಟ್ಟು ಹೋಗ್ಬೋದು ಹೆಂಡತಿಯನ್ನು ಮಕ್ಕಳ ತೆಕ್ಕೆಯಲ್ಲಿಟ್ಟು ಅವರ ಸುಪರ್ದಿಯಲ್ಲಿ ಬಿಟ್ಟು ತಾನೊಬ್ಬರೇ ಹೋಗ್ಬೋದು. ಇಲ್ಲ ಅವಳು ಬರ್ತೇನೆ ಹೇಳಿದ್ರೆ ಕರ್ಕೊಂಡು ಹೋಗ್ಬೋದು. ಸದಾರೋಪ ಅಂದು ಹೊರಡಬೇಕಂದು ಸತ್ಯವ. ನೋಡಿ, ಹೆಂಡತಿಗೆ ಮನೆಯಲ್ಲಿ ಇರ್ಲಿಕ್ಕೆ ಬರ್ತದೆ, ಮಕ್ಕಳ ಹಾಗೆ ನೋಡಿ ಕಷ್ಟ ಆಗ್ತದೆ, ಅಲ್ಲಿಂದ ನಡಿಲಿಕ್ಕೆ ಆಗುವುದಿಲ್ಲ, ನಡೆಸಲಿಕ್ಕೆ ಆಗುವುದಿಲ್ಲ ಕರ್ಮಗಳನ್ನು. ಹಾಗಾಗಿ ಅವಳು ಮತ್ತೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಅವುಗಳು ಸಣ್ಣಗಿರ್ತಾವೆ, ಅವುಗಳನ್ನು ನೋಡಿಕೊಳ್ಳಿಕ್ಕೆ ಇರ್ತದೆ. ಅದೆಲ್ಲ ಇವನದ್ದು ಕೆಲಸ ಅಲ್ಲ, ಗಂಡನ ಕೆಲಸ ಅಲ್ಲ. ಮಕ್ಕಳನ್ನು ನೋಡಿಕೊಳ್ಳುವ ಇರಾದೆಯಲ್ಲಿ ಅಜ್ಜಿಯೇ, ಅದನ್ನ ಹೆಚ್ಚಾಗಿ ಅಜ್ಜಿಗಳದ್ದೇ ಪಾರುಪತ್ಯ ಎಲ್ಲ ಮನೆಗಳಲ್ಲಿ. ಅದು ನಾವೇನು ಜಗುಡೆ ಅಂತೇನು ಹೇಳ್ತಾರೆ ಕೆಲವೊಮ್ಮೆ, ಅವುಗಳೇ ಅರಿಯುವುದು, ಎಲ್ಲರನ್ನು ನೋಡಿಕೊಳ್ಳುವುದು ಪಾರುಪತ್ಯ. ಅದನ್ನ ಅಜ್ಜಿ ಪುರಾಣ ಅಂದ್ರೆ ಅಜ್ಜ ಪುರಾಣ ಬರಲಿಲ್ಲ ನೋಡಿ. ಅಜ್ಜ ಮನೆಯಲ್ಲಿ ಇದ್ರೆ ಅಲ್ಲ ಪುರಾಣ. ಅದು ಅಜ್ಜನಾದಾಗ ಅವನು ಪುರಾಣನಾಗ್ತಾನೆ, ಅವನೇ ಹಳೆಯವನಾಗ್ತಾನೆ. ಅಜ್ಜ ಮನೆಯಿಂದ ಹೊರಗೆ ಹೋಗ್ಬೇಕು. ಅಜ್ಜಿಗೆ ಮನೆಯಲ್ಲಿ ಪರವಾನಿಗೆ ಇತ್ತು ಹೊಡಿಲಿಕ್ಕೆ, ಮಗನ ಮನೆಯಲ್ವಾ. ಹಾಗಾಗಿ ಮಗನ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಇಲ್ಲಾದ್ರೂ ಕೆಲವೊಮ್ಮೆ ಅಜ್ಜಿ ಹೋಗ್ಲಿಕ್ಕೆ ಯಾಕೆ, ಸೊಸೆ ದುಡಿತಾರೆ ಅಲ್ವಾ ಅವಳು ಅಜ್ಜಿ ಆದಾಗ, ಮೊಮ್ಮಗ ಹುಟ್ಟಿದಾಗ. ಆದ್ರೆ ಸೊಸೆ ಕರೀತಾಳೆ, ಆಗ ತುಂಬಾ ಪ್ರೀತಿ ಮಾಡ್ತಾಳೆ. ಮದುವೆ ಹೊತ್ತಿನಲ್ಲಿ ತನ್ನ ಗಂಡನ ತಾಯಿಯನ್ನು ಹೆಚ್ಚು ಇಷ್ಟಪಡದಿದ್ರು ತಾನು ಹೆರಿಗೆಯಾದ ಬಳಿಕ, ಮಗುವಾದ ಬಳಿಕ ಅಜ್ಜಿ ಬರ್ಬೇಕಂತೆ, ಮಗು ಕೇಳ್ತದೆ ನೋಡಿಕೊಳ್ಳಿಕ್ಕೆ ಅಂತ ಹೇಳಿ ಕೆಲಸ ಒರೆಸ್ಲಿಕ್ಕೆ ಆದ್ರೂ ಆಗತ್ತಲ್ಲ ಅಂತ ಹೇಳಿ ಅಜ್ಜಿಯನ್ನು ಕುಳ್ಳಿರಿಸ್ತಾರೆ. ಹಾಗಾಗಿ ಸದಾರೋವ ಅಂತ ಬಹಳ ಸಾಮಾಜಿಕ ಮೌಲ್ಯಗಳನ್ನು ಭೀಷ್ಮರು ಅರಿತೆ ಧರ್ಮಶಾಸ್ತ್ರಜ್ಞರು ನೋಡಿಕೊಂಡೇ ಅದನ್ನು ವ್ಯವಸ್ಥೆ ಮಾಡ್ತಾರೆ ಮುಂದಿನ ಸುಗಮತೆಗಾಗಿ. ಮತ್ತೆ ಅವಳಿಗೆ ಅಲ್ಲಿ ಕಷ್ಟವಾಗತ್ತೆ, ಹೆತ್ತ ಜೀವಾದ್ರಿಂದ ಅವರಲ್ಲಿರತಕ್ಕಂತಹ ಕೋಮಲತೆಯು ಅಬಲತೆಯು, ಅಲ್ಲ ಗಂಡ ಇದ್ದಾನಲ್ಲ ಅವನ ಮೇಲೆ ಭಾರ ಆಗ್ಬೋದಲ್ಲ ಅಂದ್ರೆ ಮೊದಲು ಅವನೇ ಸಮಯ ಇರುವುದಿಲ್ಲ. ಇನ್ನು ಕಾಡಿನಲ್ಲಿ ಹೆಂಡತಿಗಾಗಿ ಅವನು ಹೆಚ್ಚು ಜಾಗ್ರತೆ ಕೊಡುವಂಥದ್ದು, ಅಥವಾ ಅವಳು ಹೆಚ್ಚು ಅವನ ಮೇಲೆ ಭಾರ ಬೀಳುವಂಥದ್ದು. ಇಲ್ಲ ಅಂತಾದ್ರೂ ಒಂದು ಗಮ್ಮತ್ತು, ವಾನಪ್ರಸ್ಥಾಶ್ರಮದಲ್ಲಿ ಒಂದೊಮ್ಮೆ ಗಂಡ ಹೆಂಡತಿ ಹೋಗಿಬಿಟ್ರು. ಅದರಲ್ಲಿ ಕಾಡಿನಲ್ಲಿ ಗಂಡನೇ ಸತ್ತ, ಹೆಂಡತಿಯ ಕಥೆ ಏನು ಮತ್ತೆ ಊರಿಗೆ ಬರ್ಲಿಕ್ಕೆ ಉಂಟು ಇಲ್ಲ, ಬರ್ತಾರೋ ಇಲ್ಲ, ಮುಂದುವರಿಸುವ ಕಥೆ ಹೇಗಿರ್ತದೆ. ಮತ್ತೆ ಅವಳು ಅತಂತ್ರಳಾಗ್ತಾಳಲ್ಲ, ಅಬಲೇ ಆಗ್ತಾಳಲ್ಲ. ಅದು ಅವಳಿಗೆ ಎದ್ದು ಕೂತ್ಕೊಳ್ಳಿಕ್ಕೆ ಕ್ಷಮತೆ ಇದ್ರೆ ತಾನೆ. ಆಗಿಲ್ಲದಿದ್ದಾಗ ಈ ಸಮಸ್ಯೆ ಇರ್ಲಿಕ್ಕೆ ಹೋಗಿ ಸದಾರವ ಪೆದ್ವಾರವ ಅಂತ ಅವರೇ ಗಡ್ಸಾಗ್ಬೇಕು ಅಂತ ಹೊತ್ತಿನಲ್ಲಿ ಅವರು ತೀರ್ಥದ ಮೇಲೆ ತಮ್ಮ ಆತ್ಮಾಹುತಿಯನ್ನು ಮಾಡಿಕೊಂಡು ಶಬರಿಯಂತೆಯೋ, ಅಥವಾ ಈ ನೋಡಿ ಇವಳು ಕುಂತಿ ಧೃತರಾಷ್ಟ್ರ ಜೊತೆಯಲ್ಲಿ ಇದ್ದು ಬಿಟ್ಲು, ಹೊರಟು ಬಿಟ್ಲು. ಪಾಂಡು ಇಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ ಇದ್ದ. ಕೊನೆಗೆ ಕಾಳಗಿಚ್ಚಲ್ಲಿ ಅವರೆಲ್ಲ ಒಟ್ಟಿಗೆ ಆತ್ಮಾಹುತಿಯನ್ನು ಮಾಡಿಕೊಂಡ್ರು, ಸತ್ರು. ಅದು ಸಂತೋಷ ಒಟ್ಟಿಗೆ. ಆದ್ರೆ ಅದೇ ಧೃತರಾಷ್ಟ್ರ ಹೋಗಿ ಗಾಂಧಾರಿ ಉಳ್ಕೊಂಡ್ರೆ, ಕುಂತಿ ಉಳ್ಕೊಂಡ್ರೆ, ಅವರಿಗೇನೋ ವಿದುರ ಇದ್ದ ನೋಡಿಕೊಳ್ಳಿಕ್ಕೆ ಎಂದು ಬರ್ತಿದ್ದ, ಸಂಜೆ ಇದ್ದ ಬರ್ತಿದ್ದ, ಅವನು ಮತ್ತೆ ಹೋದ ಬಿಟ್ರು. ಇರ್ಲಿ,
ಅದನ್ನ ಅವರು ಒಟ್ಟೊಟ್ಟಿಗೆ ಸತ್ರು. ಅದು ಎಲ್ಲ ಹೀಗೆ ಆಗುವುದಿಲ್ಲ. ಅದರಿಂದ ಇದು ಯಾಕೆ ಹೇಳಿದ್ರು ಅಂತ ಕೆಲವು ಜೋರು ಮಾಡ್ತಾರೆ. ಯಾಕೆ ಏನು ಹೆಂಡತಿಯನ್ನು ಬಿಟ್ಟು ಹೋದದ್ದೇನು ಅಂತ, ಹೆಂಡತಿಯನ್ನು ಯಾಕೆ ಕರ್ಕೊಂಡು ಹೋದ ಅಂತ ಎರಡೂ ಜೋರು ಮಾಡುವವರಿದ್ದಾರೆ ಎರಡು ಕಡೆಯಲ್ಲಿ. ಇವನು ಗಾಡಿಗೆ ಹೋಗ್ಲಿ, ತಪಸ್ಸಿಗೆ ಅಂತ ಹೋಗ್ಲಿ, ಅವಳೇಕೆ ಬೇಕು? ಇಷ್ಟೆಲ್ಲ ಅವಳು ಮನೆಯಲ್ಲಿ ಮಾಡಿದ ತಪಸ್ಸು ಸಾಲದೆ, ಗಂಡನ ಸೇವೆ ಮಾಡಿ ಸಾಲದೆ, ಮತ್ತೆ ಕಾಡಿನಲ್ಲಿಯೂ ಗಂಡನ ಸೇವೆಗೆ ಹೋಗ್ಬೇಕು. ಈಗೆಲ್ಲ ಏನೇನು ಅಧ್ವಾನ ಪ್ರಶ್ನೆಗಳಿಗೆಲ್ಲ ಬಹಳ ಚಂದವಾದ ಚಿಂತನೆಗಾಗಿ ಅನೇಕ ಆಯಾಮಗಳಿಂದ ಹೇಳಿದ್ರು. ಸದಾರವ ಪೆದಾರವ. ಇನ್ನು ಅವಳಿಷ್ಟ, ಅದು ಮುಖ್ಯ ಅಲ್ವಾ? ನಾನು ಬರುವುದಿಲ್ಲ ಅಂತ ಅವಳು ಹೇಳಿದ್ರೆ ಪ್ರತಿಯೊಬ್ಬರು ಒಂದೇ ರೀತಿ ಇರಬೇಕು ಅಂತಿಲ್ಲ, ಒಂದೇ ಯೋಚನೆ ಸಾರ್ವಕಾಲಿಕ ಆಗಬೇಕು ಅಂತಿಲ್ಲ. ಲೋಕದಲ್ಲಿದ್ದಾಗ, ಮನೆಯಲ್ಲಿದ್ದಾಗ ಒಂದೇ ಮೊನೋಪೋಲಿಯಲ್ಲಿ ಬರಬಹುದು. ಕಾಡಿಗೆ ಹೋಗ್ತೇನೆ ಅಂದಾಗ ನೀವು ಹೋಗಿ ಹಿಂದೆ ಇರಬಹುದು. ಹೀಗಾಗಿ ಎಳ್ಕೊಂಡು ಹೋಗ್ಲಿಕ್ಕೆ ಇವನಿಗೆ ಅಧಿಕಾರ ಇಲ್ಲ, ಬರಬೇಕು ಅಂತ ಶಾಸ್ತ್ರ ಬೈಲಿಕ್ಕೆ ಹೋಗುದಿಲ್ಲ. ಅವಳ ಸಾಮರ್ಥ್ಯ ಅದು ಹೇಳಿದ್ದಲ್ಲ. ಸ್ತ್ರೀ ಬಾಲ ವೃದ್ಧ ಪುರಾಣಮೆಲ್ಲ ಧರ್ಮದಲ್ಲಿ ತುಂಬಾ ಇದರ ಮುಂದೆ ಬರುತ್ತೆ. ಆಪಧರ್ಮದ ವಿಷಯ ಚಿಂತನೆ ತುಂಬಾ ದೊಡ್ಡದಾಗಿ ಮಾತಾಡ್ತಾನೆ ಭೀಷ್ಮ. ರಾಜಧರ್ಮಕ್ಕಿಂತ ಸಣ್ಣದಾದರೂ ಆಪಧರ್ಮಗಳು ಇನ್ನು ಮುಂದಿನ ಅವಾಂತರ ಪರ್ವ, ಶಾಂತಿ ಪರ್ವದಲ್ಲಿ 3 ಮುಖ 3 ಘಟ್ಟ. ಆಪಧರ್ಮ ಒಂದು ದೊಡ್ಡ ಘಟ್ಟ, 106 ಅಧ್ಯಾಯಗಳು. ಅಲ್ಲ, ರಾಜಧರ್ಮ ಮೊದಲಿಗೆ ಶುರುವಾಗಿದೆ, 106 ಅಧ್ಯಾಯಗಳು. ಅದರ ನಂತರ ಸ್ವಲ್ಪ ಸಣ್ಣದು, ಅದಕ್ಕಿಂತ ಕಡಿಮೆ ಮಟ್ಟದ್ದು ಆಪಧರ್ಮ. ಕೊನೆಯ ಮೋಕ್ಷ ಧರ್ಮ. ಅದು ಎರಡು ಒಟ್ಟು ಸೇರಿದ್ದಕ್ಕಿಂತಲೂ ಹೆಚ್ಚಿಗೆ 3 ಮಟ್ಟ ರಾಜಧರ್ಮ ಹೇಳಬಹುದು. 3 ರಾಜಧರ್ಮದ ಪರ್ವ ಆಪಧರ್ಮ ಆದ್ರೆ ಅದರ 2-3 ಪಟ್ಟು ದೊಡ್ಡದಾಗಿ ಮೋಕ್ಷ ಧರ್ಮ ಪರ್ವ ಇದೆ. ತುಂಬಾ ಕೇಳಲಿಕ್ಕಿದೆ. ನಾವು ಆ ಬಳಿಕ ತೆರಳಲಿಕ್ಕೆ ಇರುವಂತದ್ದು. ಇದನ್ನೆಲ್ಲ ಕೇಳಿಕೊಂಡು ಚಿಂತನೆಯಲ್ಲಿ ನೆಲೆಸಿಕೊಂಡು ಧೃತರಾಷ್ಟ್ರ ಮುಂದೆ ಕಾಡಿಗೆ ಹೊರಟದ್ದು ಹೊರತು ನಾವೇನೋ ಚಿಂತನೆಗೋಸ್ಕರ ಇದನ್ನು ಕೊನೆಗಿಟ್ಟೆವು ಶಾಂತಿ ಪರ್ವವನ್ನು. ಇದರಲ್ಲಿ ಬಹಳ ಸುಂದರವಾಗಿ ವಾನಪ್ರಸ್ಥದ ಬಗ್ಗೆ ಹೇಳುವಾಗ ಭೀಷ್ಮ ಹೇಳುತ್ತಾನೆ, ಮತ್ತೆ ವಿನೀತ ಸಂಯತೇಂದ್ರಿಯ. ಬಹಳ ಚೆನ್ನಾಗಿದೆ ಈ ಪ್ರಶ್ನೆ, ಈ ಶಬ್ದಗಳಲ್ಲಿ. ಅವನು ಭಾರಿ ವಿನಯನಾಗಿ ಎಲ್ಲರಿಗೂ ಕೈ ಮುಗಿದು ಎಲ್ಲರನ್ನು ಕೇಳಿಕೊಂಡು, ಬಹಳ ಗರ್ವದಿಂದ ಹೋಗ್ಲಿಕ್ಕೆ ಆಗುವುದಿಲ್ಲ, ಏನಿಲ್ಲ ಅಲ್ಲಿ. ಊಟೋಪಚಾರಗಳೆಲ್ಲ ಹೇಳಿದಾಗಲ್ಲ, ಜಂಗುಳಿಯ ಜೊತೆಯಲ್ಲಿ, ಅವನಿಗೆ ಬೇಕಾದ ಜನರ ಜೊತೆಯಲ್ಲಿ ಅಲ್ಲ, ಆ ಅರ್ಥ ವಿಶೇಷ ಅಲ್ಲ. ಮತ್ತೆ ವಿನೀತ ಅಂದ್ರೆ ವಿಷ್ಣು ನೀತ ಅಂತ, ದೇವರಿಗೆ ಅರಿತಾನೆ ಎಂದು ಹೋಗುವುದು. ಉಂಡ ಬಳಿಕ ಕೈ ತೊಳೆಯುವಂತೆ ಗಾರಸ್ಥ್ಯದ ಭೋಗದ ಬಳಿಕ ಕೈ ತೊಳೆದುಕೊಂಡು ಹೋಗ್ಲಿಕ್ಕೆ ಹೋಗ್ಬೇಕು ಅವನು ಶುದ್ಧತೆಗಾಗಿ. ಅದನ್ನ ವಿಷ್ಣು ನೀತಃ. ಅವನ್ನ ಯಾರು ಕರ್ಕೊಂಡು ಹೋಗ್ತಾರೆ ಕಾಡಿನಲ್ಲಿ, ಯಾರು ನೋಡ್ತಾರೆ ಕೇಳಿದ್ರೆ ದೇವರು ನೋಡ್ತಾನೆ. ಅದು ವಿಷ್ಣು. ವಿಷ್ಣು ಅಂದ್ರೆ ಎಲ್ಲ ಕಡೆ ತುಂಬಿ ಗತವು, ಎಲ್ಲೆಡೆ ತುಂಬಿದವ ಭಗವಂತ. ಹಕ್ಕಿಗಳು ನೋಡಿ, ಏನ್ ಆಪತ್ತು ಬಂದ್ರು ಸಹ ಹೇಗೆ ಹಾರ್ತಾವೆ, ಹಾಗೆ ಇವನ್ನ ಹಾರ್ಲಿಕ್ಕೆ ಉಂಟು. ವಿನೀತ, ಹಕ್ಕಿ ನೀತ ಅಂದ್ರೆ ಅಂದ್ರೆ ಹಕ್ಕಿ ಅಂತ ಅರ್ಥ. ಈ ಪಕ್ಷಿ ಪರಮಾತ್ಮನು ಅಂತ. ಇವ ಹಕ್ಕಿಗಳಂತೆ ಫ್ರೀ ಬರ್ಡ್ಸ್. ಹಕ್ಕಿಗೆ ಮನೆ ಅಂತ ಇಲ್ಲ ನೋಡಿ, ಮನೆ ಆಗ್ತದೆ, ಮಕ್ಕಳಾಗ್ತದೆ, ಮತ್ತೆ ಮತ್ತೆ ಮಕ್ಕಳು ಹೋಗ್ತದೆ, ಮತ್ತೆ ಮನೆ ಖಾಲಿ ಆಗ್ತದೆ, ಮತ್ತೆ ಮತ್ತೆ ಬೇರೆ ಇನ್ನೊಮ್ಮೆ ಅವುಗಳಿಗೆ ಇನ್ನೊಂದು ಜನ್ಮ ಇದ್ದಾಗೆ, ಆಗ ಇನ್ನೊಂದು. ಆಗ ಹಳೆಯ ಮಕ್ಕಳ ಕತೆ ಗೊತ್ತಿಲ್ಲ ಅವುಗಳಿಗೆ, ತನ್ನ ಹಿಂದಿನ ಸೃಷ್ಟಿ ಅಂತ ಅರ್ಥ ಇಲ್ಲ. ಅದು ಯಾರೋ ಏನೋ ಹೇಗೋ ಏನು, ಹೀಗೆ ತನ್ನ ಸಂಗಾತಿ ಬಿಟ್ಟರೆ ಅದಕ್ಕೆ ಇನ್ಯಾರು ಗೊತ್ತಿಲ್ಲ. ಸ್ವಲ್ಪ ಸಮಯದಲ್ಲಿ ಮಕ್ಕಳು ದೊಡ್ಡದಾದ ತಕ್ಷಣ ಅವುಗಳು ಇಲ್ಲ. ಹೀಗೆ ಬಹಳ ಚಂದವಾಗಿ ವಿನೀತ ಹಕ್ಕಿಗಳ ಹಾಗೆ ಹೊಸ ಬದುಕಿಗೆ, ಹೊಸ ಆಶ್ರಮಗಳಿಗೆ, ಹೊಸ ಮರದ ಬುಡದೆಡೆಗೆ ಸಾಗ್ತಾ ಇರ್ಲಿಕ್ಕೆ. ಎಲ್ಲವೂ ಹೊಸತೆ ಅವನಿಗೆ. ಮರಗಳು ಎಲ್ಲವೂ, ಹಣ್ಣುಗಳು ಹೊಸತೆ, ಎಲ್ಲ ಆಶ್ರಮಗಳು ಹೊಸತೆ, ಎಲ್ಲ ಕಾಡುಗಳು, ಎಲ್ಲ ತೀರ್ಥಗಳು ಅದೇಯ. ವಿನೀತ ಸಂಯತೇಂದ್ರಿಯ. ಅಲ್ಲ, ಕಾಡಿನಲ್ಲಿ ಹೋಗಿ ಅವನು ಒಂದೇ ಆಶ್ರಮದಲ್ಲಿ ಇರಬಾರದು ಅಲ್ಲ, ಇರುವುದಿಲ್ಲ ಹೆಚ್ಚಿನವರು. 1 ವರ್ಷ 2 ವರ್ಷ ಮತ್ತೆ ಇನ್ನೊಂದು ಕಡೆ ಹೋಗ್ತಾರೆ, ಇನ್ನೊಂದು ಆಶ್ರಮ ಹೋಗ್ಲೇಬೇಕೆಂದು ನಿರ್ಬಂಧ ಇಲ್ಲ. ಧೃತರಾಷ್ಟ್ರಲ್ಲಿ ಓಡಾಡಿಲ್ಲ, ಹೆಚ್ಚು ಹೋಗ್ತಿದ್ದ, ಕೊನೆಗೆ ಹೋಗ್ತಿದ್ದ. ನಾವು ಕೇಳಿದ್ದೇವಲ್ಲ, ಮೊದಲಿದ್ದ, ಅತಿ ಇಷ್ಟ ಬಂದ ಮೊದಲು ವ್ಯಾಸಾಶ್ರಮದಲ್ಲಿ ಸಾಧನೆ ಮಾಡುತ್ತ. ಸಂಯತೇಂದ್ರಿಯ. ಇಲ್ಲಿ ಹಾಗೆ ಇಂದ್ರಿಯಗಳ ಬಗ್ಗೆ ಚಾಪಲ ಇಲ್ಲ. ಏನ್ ನೋಡ್ಬೇಕು ಅಂತ ಇಲ್ಲ, ಏನ್ ತಿನ್ಬೇಕು ಅಂತ ಅಲ್ಲ, ಏನ್ ತಿರುಗ್ಲಿಕ್ಕೆ ಅಂತ, ಯಾವ ಉದ್ದೇಶ, ಯಾವ ಇಂದ್ರಿಯಗಳಿಗೂ ಏನು ವ್ಯಾಪಾರಗಳನ್ನು ಹೊರಗಿನಿಂದ ಕೊಡುವಂತ ಯೋಚನೆ ಇಲ್ಲ. ಎಲ್ಲ ನಿಗೃಹೀತವಾಗಿ ಭಗವತನಿಗೆ ವಿನೀತ ಸಂಯತೇಂದ್ರಿಯ. ಭಗವಂತನಡೆಗೆ ತನ್ನನ್ನು ಒಯ್ದಿದ್ದಾನೆ, ತನ್ನನ್ನು ಕರ್ಕೊಂಡು ಹೋಗಿದ್ದಾನೆ. ತನ್ನ ಮನಸ್ಸು ಪೂರ ದೇವರ ಮೇಲೆ ಭಾರ. ಅದರಿಂದ ಸಂಯಮದದ್ದು. ಸಮುದ್ರಕ್ಕೆ ಪ್ರಭಿ ಸಂಭೂಮ ಸುಖ ವಿಷ್ಣುನಾಚ ಇದ್ದಾಗಿ ಸಂಬಂಧ ಸಂಪೂರ್ಣನಾದ ಭಗವಂತ.
ಸಂಯತೇಂದ್ರಿಯ, ದೇವರು ಇವನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ, ದೇವರು ಕರ್ಕೊಂಡು ಹೋಗಿದ್ದಾನೆ. ಮನೆ ಬಿಟ್ಟು ಹೊರಟಾಗ ಹೆಜ್ಜೆ ಇಟ್ಟದ್ದು ಮಾತ್ರ ಇವನ ಯೋಚನೆ, ಮತ್ತೆಲ್ಲ ದೇವರು ನಡೆಸಿಕೊಡ್ಲಿಕ್ಕೆಲ್ಲ. ಯಾವತ್ತೂ ಹಾಗೆ ಹೊರಗೆ ಹೋಗ್ತೇನೆ ಅಂತ ಯೋಚನೆ ಮಾಡಿದವ ದೇವರ ಸೇವೆಯಲ್ಲಿದ್ದವನಿಗೆ ದೇವತೆಗಳು ರಕ್ಷಣೆ ಮಾಡ್ತಾರಂತೆ, ಅವ್ರು ಕರ್ಕೊಂಡು ಹೋಗ್ತಾರಂತೆ, ಕೈ ಹಿಡಿದು ಅವ್ರು ನಡೆಸಿಕೊಡ್ತಾರಂತೆ. ಏನಾಗುತ್ತೆ ಯೋಚನೆ ಮಾಡ್ಲಿಕ್ಕಿಲ್ಲ, ಯೋಚನೆ ಮಾಡಿದ್ದು ಆಗುವುದೂ ಇಲ್ಲ. ದೇವರ ಸಂಕಲ್ಪಕ್ಕೆ ಬಿಟ್ಟದ್ದು, ಇದು ಒಂದೇ ಸಂಕಲ್ಪ ದೇವರು ಕೊಟ್ಟದ್ದು. ಹೋಗ್ಬೇಕು ಅಂತ ದೇವರು ಸಂಕಲ್ಪ ಕೊಟ್ಟಲ್ಲ, ಅದೇ ದೊಡ್ಡ ಸಂಗತಿ, ಅದರ ಆಚೆಗೆ ಇಲ್ಲ. ಆ ಸಂಕಲ್ಪ ನಡೆಸುವ ಸಾಮರ್ಥ್ಯದ ಭಗವಂತನಿಗೆ ಬಿಟ್ಟದ್ದು. ಹೀಗೆ ಬಹಳ ಅದ್ಭುತವಾಗಿ ಸಂಯತೇಂದ್ರಿಯ ವಾನಪ್ರಸ್ಥ ಆಶ್ರಮಂ ಗಚ್ಚೇತ್ ಕೃತಕೃತ್ಯ ಗೃಹಾಶ್ರಮ. ಮನೆವಾಳತೆಯಿಂದ ತೃಪ್ತಿ ಪಡೆದವ, ಮನೆವಾಳತೆಯಲ್ಲಿ ಪೂರ್ಣವಾದಂತಹ ಕೆಲಸವನ್ನು ನಡೆಸಿ ಧನ್ಯತೆಯನ್ನು ಗೊಂಡವ. ಇನ್ನು ಬಾಕಿ ಇದ್ದುಕೊಂಡಲ್ಲ, ಮತ್ತೆ ನಾನು ಮನೆಯಲ್ಲಿ ಚೂರು ಮಾಡ್ಲಿಕ್ಕಿತ್ತು, ಕಾಣ್ತದೆ ಒಂಚೂರು ಮಾಡಬಹುದಿತ್ತು, ಹಾಗೆ ಎಲ್ಲ ಇಲ್ಲ. ಹೋಮ ಹವನಗಳನ್ನು, ಯಜ್ಞಯಾಗಗಳನ್ನು, ಊಟೋಪಚಾರಗಳನ್ನು, ವ್ರತ ನಿಯಮಗಳನ್ನೆಲ್ಲ ನಡೆಸಿ ಮಕ್ಕಳ ಮೇಲೆ ಪರಿಪೂರ್ಣವಾದ ಭಾರವನ್ನು ಕೊಟ್ಟು ಮಕ್ಕಳ ಮುಖವನ್ನು ದರ್ಶನ ಮಾಡಿ, ಕೆಲವೊಂದು ಮಕ್ಕಳಾಗಿದೋ ಇಲ್ಲೂ ಗೊತ್ತಿಲ್ಲ, ಕೊಡ್ತಾರೇನೋ, ಬೇಕಾದ್ರೆ ಮಕ್ಕಳನ್ನು ಮಾಡಿದ್ದನ್ನು ಕಂಡಾದ್ರೂ ಹೊರಡು, ಅದರ ಆಚೆಗೆ ಬೇಡ. ಮತ್ತೆ ಆ ಮಕ್ಕಳ ಉಪನಯನ, ಮದುವೆ ಅದೆಲ್ಲ ಕಾಯ್ತಾ ಕೂತ್ರೆ ಮತ್ತೆ ಇವರದ್ದೇ ಮುಂದುವರಿಕೆ ಆಗ್ತದೆ, ಅದಾಗುವುದಿಲ್ಲ. ಹಾಗಾಗಿ ಇಷ್ಟರ ಪಕ್ಷ ಮಕ್ಕಳಿಗೆ ಮದುವೆಯಾಗಿ ಮಕ್ಕಳ ಮೇಲೆ ಜವಾಬ್ದಾರಿಯನ್ನು ಕೊಟ್ಟು ಹೊರಡಬಹುದು. ಇನ್ನ ಮಕ್ಕಳಿಗೆ ಮದುವೆ ಆದ ನಂತರ ಜವಾಬ್ದಾರಿಯನ್ನು ಪಡೆದು ಅವರು ಮತ್ತೆ ತಮ್ಮ ಮಕ್ಕಳನ್ನು, ಸಂತಾನವನ್ನು ಕಂಡ ಬಳಿಕ ಆದ್ರೆ ಇವನು ಹೊರಡು, ಅದರ ಆಚೆಗೆ ಮತ್ತೆ ಕಾಯುವಂತೆ ಚೆನ್ನಾಗಿಲ್ಲ. ಆದ್ರಿಂದ ಕೃತಕೃತ್ಯ ಗೃಹಾಶ್ರಮ, ಇದು ಗೃಹಾಶ್ರಮದ ಕೃತಕೃತ್ಯ. ಅಂದ್ರೆ ತನ್ನ ಮಗನಿಗೂ ಒಂದು ಮಗ ಸಂತಾನದ ಮುಂದುವರಿಕೆಯನ್ನು ಕಂಡು 3 ತಲೆಗೆ ತೃಪ್ತಿ ಅಂತ ಹೇಳಿಕೊಳ್ಳುವ ಮೂಲಕ ಅವನು ವಾನಪ್ರಸ್ಥಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ಆಯ್ತಲ್ಲ, ಇನ್ನೆಂತದ್ದು ಇನ್ನು ವಾನಪ್ರಸ್ಥಾಶ್ರಮ ಅಂದ್ರೆ, ವನ ಅಂದ್ರೆ ಕಾಡು, ಕಾಡಿನಲ್ಲಿ ಇದ್ದದ್ದನ್ನು ತಿನ್ನುವುದು, ಕಾಡಿನಲ್ಲಿ ತಿರುಗುವುದು. ಈಗ ಮನೆ ಸಣ್ಣದಿತ್ತು, ಈಗ ಕಾಡು ದೊಡ್ಡದಾಯಿತು. ಈಗ ಮನೆಯಲ್ಲಿ ಬಂದು ಹೋಗುವವರು ಅವರದ್ದೇ ಜನ ಇತ್ತು, ಕಾಡಿನಲ್ಲಿ ಆಗಲ್ಲ, ಎಲ್ಲ ಜನ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಹಕ್ಕಿಗಳು, ಪ್ರಾಣಿಗಳು ಎಲ್ಲ ಇದ್ದಾವೆ, ವಿಶಾಲ ಆಯ್ತು ಈಗ ಅವನದ್ದು. ಮನೆ ಅಂದಾಗ 1 ಎಕರೆ ಇದ್ರೆ ಈಗ 10 ಎಕರೆ ಸಿಕ್ಕಿದ ಅವನಿಗೆ. ಹಾಗೆಲ್ಲ ಇರ್ತಾರೆ. ವಾನಪ್ರಸ್ಥಕ್ಕೆ ಹೋದ ಬಳಿಕ ತತ್ರ ಅರಣ್ಯಕ ಶಾಸ್ತ್ರಾಣಿ ಸಮಧೀತ್ಯ ಸಧರ್ಮವಿತ್, ಅಲ್ಲಿ ಹೋಗಿ ಓದಬೇಕು. ಇದೀಗ ಕಷ್ಟ ಆಯ್ತಲ್ಲ. ಎಂತ ನಾವು ಮನೆಯಲ್ಲಿದ್ರೆ ಓದ್ಲಿಲ್ಲ, ಇನ್ನು ಕಾಡಿನಲ್ಲಿ ಓದುದಂತ. ಅದಕ್ಕೆ ಹೇಳ್ತಾರೆ ಆರಣ್ಯಕ ಶಾಸ್ತ್ರ ಓದ್ಲಿಕ್ಕೆ ಅರಣ್ಯ. ಬ್ರಹ್ಮಚರ್ಯದಲ್ಲಿ ವೇದ ಚಿಂತನೆ ಆದ್ರೆ, ವೇದಾಂಗಗಳ ನೆಲೆಯಲ್ಲಿ ಯಜ್ಞಾದಿಗಳ ವಿನಿಯೋಗದಲ್ಲಿ ವ್ಯವಸ್ಥೆಯಲ್ಲಿ ಮಾಡಿಕೊಂಡಾಗ ಅವನು ಬ್ರಾಹ್ಮಣಗಳನ್ನೆಲ್ಲ ಅನುಸಂಧಾನಕ್ಕೆ ತಂದಿದ್ರೆ, ಅವನು ಸಂಹಿತಾ ಭಾಗ, ಅರಣ್ಯಕ ಭಾಗಗಳ ವಿನಿಯೋಗದ ವ್ಯವಸ್ಥೆಯಲ್ಲಿ ಅವನು ಕೂತ್ರೆ, ಕಾಡಿಗೆ ಬಂದಾಗ ಮುಂದಿನ ಕತೆ ಆರಣ್ಯಕ ಭಾಗ. ವೇದಗಳಿಗೆ 4 ಭಾಗಗಳಿವೆ: ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ. ಸಂಹಿತಾ ಭಾಗಗಳು ಕೇವಲ ಮಂತ್ರ ಭಾಗಗಳು. ಅವುಗಳನ್ನು ಹೇಗೆ ವಿನಿಯೋಗಿಸಿಕೊಳ್ಳಬೇಕು ಯಜ್ಞಗಳಲ್ಲಿ ಎನ್ನುವಂಥದ್ದು ಬ್ರಾಹ್ಮಣ ಭಾಗಗಳು. ಅದನ್ನು ಗೃಹಸ್ಥಾಶ್ರಮದಲ್ಲಿ ಕಲ್ತಿರಬೇಕು. ಕಲ್ಪಾದಿಗಳ ಬಗ್ಗೆ ಚಿಂತನೆ ಮಾಡಿಕೊಂಡು ಅದನ್ನು ನಡೆಸಿಕೊಡಬೇಕು. ಆನಂತರ ಅರಣ್ಯಕ ಭಾಗಗಳುಂಟು, ಅರಣ್ಯದಲ್ಲಿ ಕಲಿಯುವಂತದ್ದು ಉಂಟು. ಬೃಹದಾರಣ್ಯಕ, ಐತರೇಯಾರಣ್ಯಕ ಎಲ್ಲ ಸಂಹಿತೆಗಳಿಗೂ ಅವುಗಳದ್ದೇ ಆಗಿರತಕ್ಕ ಅರಣ್ಯಕಗಳಿರುತ್ತವೆ. ಅರಣ್ಯದಲ್ಲಿ ಕಲೀಲಿಕ್ಕೆ, ಕಾಡಿಗೆ ಹೋದಾಗ ಅದು ವೇದಾಂತದ ಚಿಂತನೆ ಅಲ್ಲಿರುವಂಥದ್ದು. ಅಲ್ಲಿ ಯಜ್ಞಗಳ ವಿನಿಯೋಗದ ವಾಕ್ಯಗಳು ಬರ್ತವೆ, ಇರುವುದಿಲ್ಲ ಅಲ್ಲ. ಮುಖ್ಯವಾಗಿ ಅವುಗಳಿಂದ ವಿಶೇಷ ಅಂಶಗಳು ಏನಿವೆ ಅನುಸಂಧಾನಕ್ಕೆ ಅಲ್ಲಿ ಬರ್ತದೆ. ಉಪನಿಷತ್ತುಗಳುಂಟು, ನಮ್ಮನ್ನು ಎತ್ತರಕೈತಕ್ಕಂಥ ಕೇವಲ ವೇದಾಂತದ ರಾಶಿಗಳು, ಅದು ಆಯಾ ವೇದಕ್ಕೆ ಸಂಬಂಧಪಟ್ಟಂತೆ ಉಂಟು. ಅದನ್ನು 4ನೇ ಆಶ್ರಮದಲ್ಲಿ ಅವನು ಸನ್ಯಾಸದೊತ್ತಿನಲ್ಲಿ ಕಲೀಲಿಕ್ಕೆ. ಇವು ಎಲ್ಲಿ ಬೇರೆ ಕಡೆ ಕಲಿಬಾರದು ಅಂತ ನಿರ್ಬಂಧ ಇಲ್ಲ. ಬ್ರಹ್ಮಚರ್ಯದಲ್ಲಿ ಬ್ರಾಹ್ಮಣ ಪಾಠ ಆಗಬಾರದು ಅಂತ ಏನಲ್ಲ, ಆರಣ್ಯಕ ಪಾಠ ಬ್ರಹ್ಮಚಾರಿ ನಡೆಸಿಕೊಳ್ಳಬಾರದು ಅಲ್ಲ, ಉಪನಿಷತ್ತು ಓದಬಾರದು ಅಲ್ಲ. ಕಾಡಿಗೆ ಹೋದಾಗ ಬಿಡ್ಲಿಕ್ಕಿಲ್ಲ. ತತ್ರ ಅರಣ್ಯಕ ಶಾಸ್ತ್ರಾಣಿ ಸಮಧೀತ್ಯ, ಚೆನ್ನಾಗಿ ಅಧ್ಯಯನ ಮಾಡಿಕೊಂಡು. ಯಾಕೆ ಕೇಳಿದ್ರೆ ಎಂದು ಹೊರಟಾಯ್ತು, ಇನ್ನು ಹೋಗುವುದಷ್ಟೇ ಬಾಕಿ. ಹಾಗೆ ಇಲ್ಲ, ಜ್ಞಾನ ಸಾಧನೆಗೆ ಕೊನೆ ಇಲ್ಲ. ಯಾವ ಜೀವಮಧೀತೆ ವಿಪ್ರಹ ಅಂತ ಸಾಯುವವರೆಗೆ ಕಲೀಲಿಕ್ಕುಂಟು, ಕಲಿತು ಮುಗಿಯುವುದಿಲ್ಲ. ಧಾರಣ ಶಕ್ತಿ ಬಿದ್ದು ಹೋಗುವುದಿಲ್ಲ. ಯಾರು ಹೇಳ್ತಾರೆ ಕೆಲವೊಮ್ಮೆ, ಅದು ಮುದುಕರಾದಾಗೆಲ್ಲ ಮರೆತು ಹೋಗ್ತದೆ. ಮರೆತು ಹೋಗ್ತದೆ ಯಾವುದು ಮೊದಲಿದ್ದು. ಮತ್ತೆ ಈಗ ಕಲಿಯುವುದಲ್ಲ, ಕಲೀಲಿಕ್ಕೆ ಬರ್ತದೆ. ಕಲಿಯುವುದು ಯಾವಾಗಲೂ ಕಲೀಲಿಕ್ಕೆ ಉಂಟು. ಆದ್ರಿಂದ ಕಾಡಿಗೆ ಹೋದ್ರು, ಮುದುಕನಾದ್ರು, ಕಲಿಯುವುದರಲ್ಲಿ ಅವನು ಯಾವುದೇ ರೀತಿಯಾದ ರಿಯಾಯಿತಿ ಆಗ್ಲಿ, ಅಥವಾ ಅವನಲ್ಲಿ ಅಸೌಕರ್ಯ ಆಗ್ಲಿ, ಅಯೋಗ್ಯತೆ ಆಗ್ಲಿ, ಅಥವಾ ದೌರ್ಬಲ್ಯ ಆಗ್ಲಿ ಇಲ್ಲ, ಬರುವುದಿಲ್ಲ.
ಅಭ್ಯಾಸ ಮುಂದುವರಿಕೆ. ತತ್ರಾಣಿ ಸಮದಿತ್ಯ ಚೆನ್ನಾಗಿ ನಾಮಕೆ ಮಾತ್ರ ಅಲ್ಲ, ಸುಮ್ಮನೆ ಒಂದು ಕೂತ್ಕೊಳ್ಳೋದು ಕಲಿಯುವುದು ಆಗಲ್ಲ, ಚೆನ್ನಾಗಿ ಕಲಿಬೇಕು. ಆ ಪ್ರಕಾರ ಧರ್ಮ ಮಿಕ್ಸ್, ಒಳ್ಳೆ ಧರ್ಮಗಳನ್ನು ಸಹ ನಡೆಸಬೇಕು, ಬಿಡುವಂತಿಲ್ಲ. ಮತ್ತೇನ್ ಮಾಡ್ಲಿಕ್ಕೆ, ಮತ್ತೆ ಅವನೇ ಮುಂದಕ್ಕೆ ಹಾಗೆ ಹೋಗ್ತಾ ಊರು ದೊರೆತಾ ಪ್ರಜಾ ಹಿತ್ವ ಗಚ್ಚತ್ಯಕ್ಷರ ಸಾತ್ಮತಾಂ, ಇಂದ್ರಿಯಗಳಲ್ಲಿ ಎಲ್ಲ ಬಯಕೆಗಳನ್ನು ತೊರೆದು ಅವನು ಮೇಲುಮುಖನಾಗಿಕೊಂಡು ತನ್ನ ಮಕ್ಕಳ ಯೋಚನೆಯನ್ನು, ತನ್ನ ಸುತ್ತಮುತ್ತಲಿನ ಜನರ ಬಗ್ಗೆಯೂ, ಅದೇ ಸಹಾಯಕರು ಇರ್ತಾರೆ ಎಲ್ಲ, ಇವ್ರು ಯಾರನ್ನು ಹಚ್ಚಿಕೊಳ್ಳದೆ ಎಲ್ಲರನ್ನು ಸಂಪೂರ್ಣವಾಗಿ ತೊರೆದು ಕೇವಲ ಅವನ ನೆನಪಿನಲ್ಲಿ ಭಗವಂತ ಮಾತ್ರ ಇದ್ದಾನೆ. ಹಾಗೆ ಮಾಡುವ ಮತ್ತೆ ಹಿಂದೆ ಬಾರದ ಲೋಕಕ್ಕೆ ತೆರಳುತ್ತಾನೆ, ಸಾವನ್ನು ಗೆಲ್ತಾನೆ, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡುತ್ತಾನೆ. ಮತ್ತೆ ನಶ್ವರವಾಗಿರತಕ್ಕಂಥ ಲೋಕದೆಡೆಗೆ ಪ್ರಾರಬ್ಧ ಇದ್ರೆ ಬಂದು ಹೋಗ್ತಾನದ ವಿಷಯ ಅಲ್ಲ, ಅದವನಿಗೆ ಬಂಧಕ ಆಗುವುದಿಲ್ಲ ಎನ್ನುವ ನೆಲೆಯಲ್ಲಿ. ಇದೀಗ ನಾವು ಹೇಳಿದ್ದು ಒಬ್ಬ ವಾನಪ್ರಸ್ಥನ ಚಿಂತನೆ ಆದ್ರೆ ಭೀಷ್ಮ ಹೇಳ್ತಾರೆ, ಏದಾನ್ಯವ ನಿಮಿತ್ತಾನಿ ಮುನೀನಾಂ ಊರ್ತರೇತಸ. ಮದುವೆ ಆಗದವರದ್ದು ಕತೆ ಹೀಗೆ. ಗೃಹಸ್ಥಾಶ್ರಮಿ ವಾನಪ್ರಸ್ಥನಾದಾಗ ಊರ್ತರೇತಸ್ಕನಾದದ್ದು, ಈಗ ಎಲ್ಲವನ್ನು ತೊರೆದದ್ದವ. ಇದಾಗಲ್ಲ, ಮೊದಲಿಂದಲೂ ಬಿಟ್ಟವರಿದ್ದಾರೆ, ಅವರು ಊರ್ತರೇತಸ್ಕರು ಮೊದಲಿಂದಲೂ ಅಂತವರು ಇರ್ತಾರೆ. ಬ್ರಹ್ಮಚರ್ಯವನ್ನು ಮೊದಲಿಂದಲೂ ಕಾಪಾಡಿಕೊಂಡು ಬಂದವರು, ಗಾರಸ್ಥ್ಯವನ್ನು ಅನುಭವಿಸದವರು. ಅದಕ್ಕೆ ಸದಾರವ್ವ ಪೆದಾರವ್ವ ಅಂದದ್ದು. ಹೆಂಡತಿ ಒಟ್ಟಿಗೆ ಅಥವಾ ಹೆಂಡತಿ ಬಿಟ್ಟು ಅಂತ ಅರ್ಥ ಅಷ್ಟು ಮಾತ್ರ ಅಲ್ಲ, ಮತ್ತೆ ಹೆಂಡತಿ ಇದ್ದವ ಹೆಂಡತಿ ಇಲ್ಲದವ ಅಂತ ಅರ್ಥ. ಮದುವೆ ಆದವ ಮದುವೆ ಆಗದವ, ಮದುವೆ ಆಗದವನು ಸಹ ಕಾಡಿಗೆ ಹೋಗುವುದು ತಪ್ಪಿಸಬಾರದು. ಬ್ರಹ್ಮಚಾರಿ ಆದವ ಅವನು ಸೀದವಾಗಿ ವಾನಪ್ರಸ್ಥನ ಆಗಬಹುದು, ಅದು ನಡೀತದೆ. ಆದ್ರೆ ಇವೇ ನಿಮಿತ್ತಗಳು, ಅವನ ಇದೇ ಲಕ್ಷಣಗಳು, ಇದೇ ಕಾರಣಗಳು, ಇದೇ ರೀತಿ ಅವನು ಸಹ ಮೊದಲಿಂದಲೂ ಮದುವೆ ಆಗದೇ ಇದ್ದವನು ಸಹ ಭೀಷ್ಮ, ಅವನಿಗೂ ಈ ರೀತಿಯಾದಂತಹ ಕಟ್ಟುಪಾಡುಗಳಿವೆ ಅಂತ ಹೇಳಲಿಕ್ಕೆ. ಯಥಾನೇವ ನಿಮಿತ್ತಾನಿ ಮುನೀನಾಂ, ಸನ್ಯಾಸಿಗಳಾಗುವವರು. ಮುನಿ ಹಿಂದ್ರ ಓಂಕಾರೋ ವಿದಿತೇನ ಸಮರಿನೇತನೋ ಜನ, ಪ್ರಣವಕ್ಕೆ ಅಧಿಕಾರಿಗಳು. ಅವರು ನಿಜವಾಗಿ ಊರ್ತರೇತಸ್ಕರು, ಎಲ್ಲವನ್ನು ತೊರೆದವರು, ಮದುವೆಯನ್ನು ಆಗಿಕೊಳ್ಳದವರು, ಅಥವಾ ಆದರೂ ಮದುವೆಯಾಗಿಯೂ ಹೆಂಡತಿಯನ್ನು ಬಿಟ್ಟು ಆತ್ಮಶ್ರಾದ್ದಾದಿಗಳನ್ನು ಮಾಡಿಕೊಂಡವರು. ಇವರಿಗೂ ಇದೇ ಪ್ರಕಾರ ಎಲ್ಲವನ್ನು ತೊರೆದವರು ಭಗವಂತನ ಎಚ್ಚರದಲ್ಲಿ ಅಧ್ಯಯನ ಮಾಡ್ತಾ ಇರ್ಲಿಕ್ಕೆ ಉಂಟು ಅಂತ ಹೇಳುತ್ತಾರೆ. ಮತ್ತೀಗ ಉಳಿದವರ ಕತೆ, ಆಶ್ರಮದಲ್ಲಿ ಸನ್ಯಾಸಿ ಆಗುವುದಾದ್ರೆ ಇವ ಚರಿತ ಬ್ರಹ್ಮಚರ್ಯಸ್ಯ ಬ್ರಾಹ್ಮಣಸ್ಯ ವಿಶಾಂಪತೆ ಭೈಕ್ಷಚರ್ಯ ಸ್ವಾಧೀಕಾರ ಪ್ರಶಸ್ತ ದೇಹ ಮೋಕ್ಷಣೆ. ಸಂಸ್ಕಾರ ಆಯಿತು, ವೇದ ಓದಿದ, ಗುರುಗಳಿಗೆ ಕೊಡಬೇಕಾದಂತಹ ದಕ್ಷಿಣೆ ಕೊಟ್ಟ, ಅಂತವನು ಅಧ್ಯಯನ ಮಾಡಿಕೊಂಡವ, ಅವನು ಹೊರಡಬೇಕು ಅಂತ ಆದ್ರೆ, ಸನ್ಯಾಸಿ ಆಗ್ಬೇಕಾದ್ರೆ ಹೋಗ್ಬೋದು. ಅವನಿಗೆ ಓದುತ್ತಿರುವ ಹುಡುಗನಿಗೆ ಹೇಗೆ ಭಿಕ್ಷಾಟನೆಗೆ ಅಧಿಕಾರ ಇತ್ತು, ಹಾಗೆ ಓದು ಮುಗಿಸಿಕೊಂಡವನು ಮನೆ ಮಾಡ್ತೆ ಮಾರುವುದಿಲ್ಲ ಆದ್ರೆ, ಅವನು ಸನ್ಯಾಸಿ ಆಗ್ತಾನಾದ್ರೆ ಅವನಿಗೆ ಭಿಕ್ಷೆ ಕೇಳುವ ಅಧಿಕಾರ ಇದೆ. ಎಷ್ಟು ವರ್ಷ ಆದ್ರು ಬ್ರಹ್ಮಚಾರಿ 12, ಒಂದು 20 ವರ್ಷದವ, ಗುರುಕುಲದಲ್ಲಿ 12 ವರ್ಷ ಓದುವ, 8 ವರ್ಷದಲ್ಲಿ ಪುನಃನಾದವ. 20 ವರ್ಷದ ನಂತರದಲ್ಲಿ ಅವನು ಬ್ರಹ್ಮಚಾರಿ, ಅವನು ಬೇಕಾದ್ರೆ ಸ್ನಾತಕನಾಗಬಹುದು, 21ಕ್ಕೆ ಮದುವೆ ಹಾಕೊಳ್ಬಹುದು. ಅವನು ಆಗುವುದಿಲ್ಲ, ಮತ್ತೆ ಕಲಿತಾನ, ಕಲಿ ಇಲ್ಲ, ಕಲಿಯುವುದಿಲ್ಲ, ಅವ ಸನ್ಯಾಸಿ ಆಗ್ತಾನ, ಆಗ್ಲಿ. ಯದ ಹರೇವ ವಿರಜೇತದ ಹರೇವ ಪ್ರವರ್ಜೇತದ, ಬಾಲ್ಯಾದ್ವಾ ವನಾದ್ವಾ ಗ್ರಹಾದ್ವಾ, ಯಾವತ್ತವನಿಗೆ ವೈರಾಗ್ಯ ಬರ್ತದ ಆವತ್ತವನು ಹೋಗುವುದು. ಆದ್ರಿಂದ ಬ್ರಹ್ಮಚಾರಿಯಾಗಿದ್ದುಕೊಂಡೇ ಭಗವಂತನ ಚಿಂತನೆ ನಡೆಸಿಕೊಂಡವ, ಕಲಿತ ಬಳಿಕ ಬ್ರಹ್ಮಚರ್ಯ ಮುಗಿದ ನಂತರ ಚರಿತ ಬ್ರಹ್ಮಚರ್ಯಸ್ಯ ಅವನು ಹೊರಡ್ಲಿಕ್ಕೆ ಅವಕಾಶ ಉಂಟವನಿಗೆ. ವೇದಾಧ್ಯಯನ ಮಾಡಿಕೊಂಡವ, ಮದುವೆ ಆಗಿಕೊಂಡು ಮನೆ ವಾಳ್ತೆ ಮಾಡಿಕೊಂಡು ಯಜ್ಞಗಳನ್ನು ನಡೆಸಬೇಕು ಅಂತ ನಿರ್ಬಂಧ ಇಲ್ಲ. ಹಾಗಾಗಿ ವಾನಪ್ರಸ್ಥ ಮಾಡ್ತೇನೆ ಹೇಳಿದ್ರೆ ವಾನಪ್ರಸ್ಥಕ್ಕೆ ಅವನು ಹೋಗ್ತಾ ಇಲ್ಲ. ಈಗ ಮುದುಕನಾಗ್ಲಿಲ್ಲ, ಅವ ಏನ್ ಮಾಡಬಹುದು ಅಂದ್ರೆ ಭಿಕ್ಷೆ ಕೇಳಬಹುದು. 20-20 ಹರೆಯದಲ್ಲಿಯೂ ಭಿಕ್ಷೆ ಕೇಳಿಕೊಂಡೆ ಬದುಕ್ತೇನೆ ಅಂತ ಸನ್ಯಾಸಿ. ವೈಕ್ಷಚರ್ಯ ಸ್ವಾಧೀಕಾರ ಪ್ರಶಸ್ತ ದೇಹ ಮೋಕ್ಷಣೆ. ಮತ್ತೆ ಭಿಕ್ಷೆ ಕೇಳುವುದು ಯಾಕೆ? ಬದುಕಲಿಕ್ಕಲ್ಲ, ಸಾಯ್ಲಿಕ್ಕೆ, ಈ ದೇಹವನ್ನು ತೊರೀಲಿಕ್ಕೆ. ಯಾಕೆಂದ್ರೆ ಅವನೀಗ ಇವನಿಗೆ ಅಧಿಕಾರ ಇರುವುದು ಅಷ್ಟೌಗ್ರ ಸಹಾಯತೆ ಪ್ರಯುಕ್ತ, 8 ತುತ್ತು ತಿನ್ಲಿಕ್ಕೆ ಅವನು
ಈಗ ಅವನು ಬ್ರಹ್ಮಚಾರಿ ಅಲ್ಲ, ಗುರುಕುಲದಲ್ಲಿ ಕಲಿತಾ ಇಲ್ಲ, ಹೊರಗೆ ಬಂದಿದ್ದಾನೆ, ಮನೆ ಮಾಡ್ತೆ ಮಾಡಲಿಲ್ಲ, ಮಾನಪ್ರಸ್ಥನ ಅಲ್ಲವ. ಅದನ್ನ ನೇರ ಎತ್ತಿ ಧರ್ಮಕ್ಕೆ ಸ್ವೀಕಾರಕ್ಕೆ ಆದ್ರೆ 8 ತುತ್ತು ತಿನ್ನಬಹುದು ಅವನು ದಿನಕ್ಕೆ. 1 ಹೊತ್ತು ಊಟ ಮಾತ್ರ ಅವನಿಗೆ, 3 ಹೊತ್ತು ಸ್ನಾನ, 1 ಹೊತ್ತು ಊಟ, 8 ತುತ್ತು ಊಟ ಅವನಿಗೆ. ಅದು 7 ಮನೆಗಿಂತ ಆಚೆ ಹೋಗ್ಲಿಕ್ಕಿಲ್ಲವ ಕೇಳಲಿಕ್ಕೆ. ಒಂದೊಂದು ಮನೆಯಲ್ಲಿ 1 ತುತ್ತು ಕೊಟ್ರೆ 7 ತುತ್ತೇ ಆವತ್ತು, 8ನೇ ತುತ್ತು ಸಿಗುದಿಲ್ಲ ಅವನಿಗೆ. ಇದೆಲ್ಲ ನಿರ್ಬಂಧದಲ್ಲಿ ಅವನನ್ನು ಆದ್ರಿಂದ ಒಂದು ದೇಹ ಮೋಕ್ಷಣೆ, ಸಾಯ್ಲಿಕ್ಕೆ ಮತ್ತೆಂತ. 2 ತುತ್ತಲ್ಲಿ ಎಷ್ಟು ಸಮಯ ಬದುಕ್ತಾನೆ ಅವನು? ಕೃಷ್ಣ ಆಗ್ತಾ ಹೋಗ್ತಾನೆ. ಮತ್ತೆ ಕೂತ್ಕೊಂಡು ಆಶ್ರಮ ಕಟ್ಟಿಕೊಂಡು ಪೀಠ ಮಠ ಮಾಡಿಕೊಳ್ಳಿಕ್ಕಲ್ಲ. ಅದೊಂದು ಚಿತ್ರ. ಇಲ್ಲಿ ಹೇಳ್ತಾರೆ ಸನ್ಯಾಸದ ಗತೆ ದೇವಮೋಕ್ಷಣೆ ಯತ್ರ ಅಸ್ತಮಿತ ಶಾಯಿ ಸ್ಯಾತ್ ನಿರಗ್ನಿ ಅನಿ ಕೇತನ. ಯಾವುದೇ ಮಠ ಮಂದಿರ ಆಶ್ರಮ ಅದರಲ್ಲೆಲ್ಲ ಕೂತ್ಕೊಳ್ಳಿಕ್ಕೆ ಇರ್ಲಿಕ್ಕಿಲ್ಲ. ಮತ್ತೆ ಸಾಯಮಸ್ತಮಿತ ಶಾಯಿ ಸ್ಯಾತ್, ಯತ್ರ ಅಸ್ತಮಿತ ಶಾಯಿ ಸ್ಯಾತ್. ಯಾವಾಗ ಸೂರ್ಯ ಕಂದುತ್ತಾನೆ, ಅವನು ನಡ್ಕೊಂಡು ಹೋಗ್ತಾ ಇದ್ದಾಗ ಪರಿಭ್ರಾಟ್ ಇದ್ದಾನೆ, ತಿರುಗ್ತಾ ಇದ್ದಾನೆ, ಸಂಚಾರ ಇದ್ದಾನೆ ತೀರ್ಥಕ್ಷೇತ್ರಕ್ಕೆ, ಆಗ ಯಾವಾಗ ಯಾವ ಹೊತ್ತಿನಲ್ಲಿ ಸೂರ್ಯ ಕಂದುತ್ತಾನೆ ಅಲ್ಲಿ ಅವನು ಇರ್ಲಿಕ್ಕೆ. ಮತ್ತೆ ರಾತ್ರಿ ಸಂಚಾರ ಮಾಡ್ಲಿಕ್ಕಿಲ್ಲ. ಕ್ರಿಮಿಕೀಟಗಳ ಬಾಧೆ ಇರ್ತದೆ, ಪ್ರಾಣಿಗಳ ಉಪದ್ರವಿರ್ತದೆ. ಹಾಗಾಗಿ ಅವನು ಸಂಜೆ ಹೊತ್ತು ಕೂತ್ಕೊಳ್ಳಿಕ್ಕೆ, ಎಲ್ಲಿ ಬಂದ ಸಂಜೆ ಯಾವ ಊರಲ್ಲಿ ಅಲ್ಲಿರ್ಲಿಕ್ಕೆ ಅವ, ಮತ್ತೆ ಮರುದಿನ ಮುಂದುವರಿಲಿಕ್ಕೆ. ಅದು 8 ತುತ್ತಿನಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲಿ ಹೋಗ್ತಾ ಇರಬೇಕು. ಅವನು ಯಜ್ಞಗಳನ್ನು ಮಾಡಲಿಕ್ಕಿಲ್ಲ. ಯಾರ ಮನೆ ಮಠಗಳಿಗೂ ಸಹ ಅವನು ಬಿದ್ದುಕೊಳ್ಳಿಕ್ಕಿಲ್ಲ, ಬಂದಿರ್ಲಿಕ್ಕಿಲ್ಲ. ಎಲ್ಲ ಮರದ ಬುಡದಲ್ಲಿ ಎಲ್ಲ, ಜಗಲಿ ಎಲ್ಲ, ಧರ್ಮಛತ್ರದ ಹೊರಗೆ ಎಲ್ಲ ಮಲಗಲಿಕ್ಕೆ ಅವನು. ಮರ ಯಥೋಪಲಬ್ಧ ಜೀವಿತ, ಸಿಕ್ಕಿದ್ದರಲ್ಲಿ ತೃಪ್ತಿ. ಯಾರೋ ಒಬ್ಬ ಕೊಟ್ಟ ಕಮಂಡಲು ಇಟ್ಕೊಂಡ, ಯಾರೋ ಒಬ್ಬ ಬಟ್ಟೆ ಕೊಟ್ಟ ಸುತ್ತಕೊಂಡ, ಯಾರೊಬ್ಬ ಅಜಿರ ಕೊಟ್ಟ ಆಸನ ಮಾಡಿಕೊಂಡ. ಹೀಗೆ ಸಿಕ್ಕಿದ್ದರಲ್ಲಿ ಸಂತೋಷ ಮಾಡಲಿಕ್ಕೆ ಅದು ಕೊಡು ಇದು ಕೊಡು ಅಂತ ಕೇಳಲಿಕ್ಕಿಲ್ಲ. ಮನೆಗೋಗಿ ನನಗೊಂದು ಛತ್ರ ಬೇಕು, ಬಿಸಿಲಾಗ್ತದೆ ಅಂತ ಕೇಳುವುದು, ನನಗೆ ಒಂದು ಬಾದುಗೆ ಕೊಡಿ ಗಟ್ಟಿ ಮುಟ್ಟಿದ್ದು ಅಂತ ಏನು ಯಾರ ಹತ್ರ ಕೇಳಲಿಕ್ಕಿಲ್ಲ. ಯಾರಾದ್ರೂ ಕೊಟ್ಟರೆ ತಗೊಳ್ಳುದು. ಯಥೋಪಲಬ್ಧ ಜೀವಿ, ಸಿಕ್ಕಿದ್ದರಲ್ಲಿ ತೃಪ್ತಿ, ಸಿಕ್ಕಿದಾಗ ತೃಪ್ತಿ. ಮುನಿಹಿ ದಾಂತಹ ಜಿತೇಂದ್ರಿಯ, ಮತ್ತೆ ಯಾರ ಹತ್ರ ಏನು ಹೇಳಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ, ಹೆಚ್ಚು ಮೌನವನ್ನು ತಳೆಯುವುದು ಇಲ್ಲಿ ಹೆಚ್ಚು ಮುಖ್ಯ. ತನ್ನ ಪರಿಚಯ ಮಾಡುವುದು, ತನ್ನ ಹೆಗ್ಗಳಿಕೆಯನ್ನು ತೋರ್ಪಡಿಸುವುದು, ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು, ಪ್ರತಿಷ್ಠೆಯ ಹಮ್ಮು ಏನಿಲ್ಲ, ಯಾರಿಗೆ ಯಾವುದಕ್ಕೂ ಇಲ್ಲ. ಮತ್ತೆ ನಿಗ್ರಹ ಕಂಪ್ಲೀಟ್, ಎಲ್ಲ ಇಂದ್ರಿಯಗಳನ್ನು ತನ್ನ ಮೇಲೆ ತನಗೇ ಒಂದು ರೀತಿಯಾದ ಜುಗುಪ್ಸೆ ಬರುವ ಹಾಗೆ ತನ್ನನ್ನು ತಾನು ಸೆಲ್ಫ್ ಕಂಟ್ರೋಲಿಂಗ್ ಅಂತಾರೆ, ಬಹಳ ಚೆನ್ನಾಗಿ ಅದುಮಿಟ್ ಕಂಪ್ರೆಸ್ ಮಾಡಿಕೊಂಡು, ನಿರಾಶಿ, ಯಾವುದೇ ಆಸೆಗಳು ಇಲ್ಲದೆ, ಗುರಿಯ ಯೋಚನೆಯು ಅಂದ್ರೆ ಹೊರಗೆ ಬಾಕ್ಯವಾದದಿಲ್ಲದೆ, ದೇವರು ಮಾತ್ರ ನಿರಾಶಿ. ನಿರ್ನಮಸ್ಕಾರ, ಯಾರ ಹತ್ರ ನಮಸ್ಕಾರ ಮಾಡಿಕೊಳ್ಳಿಕ್ಕಿಲ್ಲ, ದೊಡ್ಡತನ ತೋರಿಸಲಿಕ್ಕಿಲ್ಲ. ಅವರೆಲ್ಲ ಅಡ್ಡ ಬಿದ್ದಾಗಿ ಇವನಿಗೂ ಅವರಲ್ಲಿ ಶುರುವಾಗುತ್ತೆ, ಅಲ್ಲಿ ಗಾಡ್ ಹೋಗಿ ಬಿಡ್ತಾನೆ, ಮತ್ತೆ ದೇವರು ತಪ್ಪಾನೆ. ಆದ್ರಿಂದ ಯಾರಿಗೂ ಇವನು ತಲೆ ಬಗ್ಗಿಸಿಕೊಳ್ಳುವ ಹಾಗೆ ಮಾಡಬಾರ್ದು. ಅವರನ್ನೆಲ್ಲ ಕಂಡ್ರೆ ದೂರ ಹೊಡ್ಬೇಕು ಇವನು, ತನ್ನ ದೊಡ್ಡತನವನ್ನು ಅವರು ಕ್ಯಾಶ್ ಮಾಡುವಾಗಿರಬಾರ್ದು. ಆದ್ರಿಂದ ಎಲ್ಲಿಯೂ ಯಾರಿಗೂ ಸಿಗದೆ, ಮಾತಾಡದೆ, ಅವ್ರಿಗೆ ಅದಾಗ್ಲಿ ಇದಾಗ್ಲಿ ಅಂತ ಹೇಳಿ ದೂರಾಗದವರ ನೋಡುವಾಗ ಎಂತದ್ದು ಬೇಕು ಅವರಿಗೆ ಅಂತ ಹೇಳುವುದಲ್ಲ. ನಿನ್ನ ಮಗ ನಿನಗೆ ಸಿಗ್ತಾನೆ ಹೇಳಿಬಿಟ್ರೆ ಕ್ಲಿಕ್ ಆಗ್ತದೆ ಅವನಿಗೆ, ಅವನು ನಮಸ್ಕಾರ ಮಾಡಿದ ಭಾವ ಆಗಿರ್ತದೆ, ಕಳ್ಕೊಂಡು ಬಂದಿರ್ತಾನೆ, ಇವನಿಗೆ ಕಾಣುತ್ತದೆ. ಬಾಯಿ ಮುಚ್ಚಿರ್ಬೇಕು. ಯಾರ ಏನು ಏರು ಬೇರುಗಳನ್ನು ಓರೆ ಕೋರೆಗಳನ್ನು ಯಾವುದಕ್ಕೂ ಹೇಳದೆ, ಅಂಜದೆ, ಆಶೀರ್ವದಿಸದೆ ಇವನಿಗೆ ಆಶೀರ್ವಾದ ಮಾಡುವ ಅಧಿಕಾರ ಇಲ್ಲ. ಸನ್ಯಾಸಿ ಏನು ಸಹ ಯಾವುದು ಸಹ ಸಂಪತ್ತು ಬರಲಿ, ಮಕ್ಕಳಾಗಲಿ, ಏನು ಹೇಳಲಿಕ್ಕಿಲ್ಲ. ನಾರಾಯಣ 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 ಅಷ್ಟೇ. ಅದು ಹೇಳಲಿಕ್ಕೋಸ್ಕರ ತಲೆ ಬಗ್ಗಿಸ್ಲಿಕ್ಕೆ ಕಾಯಲಿಕ್ಕೆ ಇಲ್ಲ. ಯಾರಿಗೂ ತಲೆ ಬಗ್ಗುವುದೂ ಇಲ್ಲ, ಯಾರಿಗೂ ಕೈ ಮುಗಿಯುವುದು, ಕಾಲಿ ಹಿಡಿಯುವುದು, ತಲೆ ಬಗ್ಗಿಸುವುದು ಎಲ್ಲ ಮಾಡ್ಲಿಕ್ಕಿಲ್ಲ. ಅದರಿಂದ ಅವರಿಗೆ ನನ್ನ ಮತ್ತೆ ಏನಾದರೂ ಉಪಯೋಗಿಸಿಕೊಂಡಾರ. ನಿರ್ಭೋಗ ನಿರ್ವಿಕಾರವಾನ್, ತಿನ್ನುವುದರಲ್ಲಿ ಆಸೆ, ತಿಂದುಕೊಳ್ಳುವುದು, ಸಿಕ್ಕಿದೆ ಎಲ್ಲ ತಿನ್ನುವುದು ಇಲ್ಲ. ಒಂದು ಮನೆಯಲ್ಲಿ ಊಟವೇ ಹಾಕಿದ, 8 ತುತ್ತು ತಿಂದೆ ದೋಡು, ಪಂಚಭಕ್ಷ ಪರಮಾನ್ನ ಇಟ್ಟಿದ್ದಾರೆ, ಇಲ್ಲ ಒಟ್ಟು ಸೇರಿಸಿ 8 ತುತ್ತು ಮತ್ತೆ ನಿರ್ಭೋಗ ನಿರ್ವಿಕಾರವಾನ್, ವಿಕಾರವೇ ಇಲ್ಲ, ಪರಿಶುದ್ಧ ಆತ್ಮ, ಬಹಳ ಚೆನ್ನಾಗಿರ್ತದೆ. ಅಂತಹ ವಿಪ್ರಹ ಕ್ಷೇಮಾಶ್ರಮಂ ಪ್ರಾಪ್ತ ಗಚ್ಚತ್ಯಕ್ಷರ ಸಾತ್ಮದಾಂ. ಇಂಥವನು ಮತ್ತೆ ಹುಟ್ಟಿಬಾರದಂತೆ ಸಾವನ್ನು ಗೆಲ್ತಾನೆ. ಕ್ಷೇಮಾಶ್ರಮಂ ಪ್ರಾಪ್ತ, ಇದು ಒಳ್ಳೆ ಕ್ಷೇಮಾಶ್ರಮ, ಮೋಕ್ಷಾಶ್ರಮ, ಇದು ಬಿಡುಗಡೆಯ ದಾರಿ.
ಯತ್ಯಾಶ್ರಮಕ್ಕೆ ಕ್ಷೇಮಾಶ್ರಮ ಅಂತ ಇಲ್ಲಿ ಕರೀತಾರೆ. ಇದು ಕ್ಷೇಮ ಯಾರಿಲ್ಲ, ಮುಖ್ಯವಾಗಿ ಇವನಿಗೆ ಸಂಬಂಧಪಟ್ಟದ್ದು, ಇವನ ಜುಟ್ಟು ಕೈ ಕಾಲು ಎಳೆಯುವವರು ಬೀಳುವವರು ಯಾರಿಲ್ಲ. ಮೊದಲಿಗೆ ಅದು ವಿಷಯ. ಕ್ಷೇಮ ಅಂದ್ರೆ ಅದು ಇದ್ದಷ್ಟು ಹತ್ತಿರದಿಂದ ದೂರ ಆಗುವುದು ಕ್ಷೇಮ. ಯಥೋ ನಿವರ್ತೇತ ವಿಮುಚ್ಯೇತ ತತಸ್ತತಃ ಅಂತ. ಹಾಗಾಗಿ ಎಲ್ಲಿ ಬಂದ ಊರಲ್ಲಿ ಸಂಜೆ ಆಯ್ತು ಅಲ್ಲಿದ್ದ, ಮತ್ತೆ ಬೆಳಿಗ್ಗೆದ್ದು ಹೋದ. ಊರಿನವರು ಎಚ್ಚರಾದಾಗ ಅಲ್ಲಿ ಇಲ್ಲವ, ಇರಬಾರ್ದವ. ಮಧ್ಯಾಹ್ನದ ಹೊತ್ತಾದಾಗ ಅವನು ಹೋಗ್ತಾ ಇದ್ದ ಜಾಗದಲ್ಲಿ, ಅಂದ್ರೆ ಬೆಳಿಗ್ಗೆ ಎದ್ದಿರ್ತಾನೆ, ಆ ಊರಿನಲ್ಲಿ ಎಲ್ಲಿದೆ ನದಿ ಎಲ್ಲಿದೆ ನೀರು ಅಂತ ತಿಳ್ಕೊಳ್ತಾನೆ. ಹೋಗಿ ತನ್ನ ಶೌಚಗಳನ್ನೆಲ್ಲ ಮುಗಿಸಿ ಜಪದ ಅನುಷ್ಠಾನ ಮಾಡಿ ಅಲ್ಲಿಂದ ತೆರಳುತ್ತಾನವ. ತೆರಳಿದವ ಮಧ್ಯಾಹ್ನದ ಹೊತ್ತಿನಲ್ಲಿ ಯಾವ ಕೇರಿಯಲ್ಲಿ, ಯಾವ ಊರಿನಲ್ಲಿ, ಯಾವ ಅಗ್ರಹಾರದಲ್ಲಿ ಸಿಗ್ತಾನೆ, ಅಲ್ಲಿ ಒಂದು ಎಂಟು ತುತ್ತು ತಿಂತಾನೆ. ಕೇಳ್ತಾನೆ ಭಿಕ್ಷೆ, ಅದನ್ನು ತಗೊಂಡೋಗಿ ನದಿ ತೀರದಲ್ಲಿಟ್ಟು ದೇವರಿಗೆ ಸಮರ್ಪಣೆ ಮಾಡಿ ತನ್ನ ಆನ್ಲಿಕ್ಕೆ ಮುಗಿಸಿ ತಿಂತಾನೆ. ಆ ನಂತರ ಮರದ ಬುಡದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿರಬಹುದು. ಮತ್ತೆ ಎಷ್ಟೊತ್ತಾದ್ರೂ ಸಂಜೆಯಲ್ಲಿ ತೆರಳುತ್ತಾನೆ. ಯಾವಾಗ ಸೂರ್ಯ ಕಂತುವ ಹೊತ್ತು ಬರುತ್ತೆ ಅಲ್ಲಿ ಅವನದ್ದು ಸ್ಟಾಪ್, ಆ ದಿನದ ಪರಿವ್ರಜನ. ಮತ್ತೆ ಯಥಾ ಪ್ರಕಾರ ಮರುದಿನ. ಹಾಗಾಗಿ ಆ ಊರಿನವ್ರಿಗೆ ಗೊತ್ತಾದಾಗ ಇಲ್ಲ. ಈಗ ಬಹಳ ಚಂದವಾಗಿ ಸನ್ಯಾಸ ಧರ್ಮದ ಬಗ್ಗೆ, ಇನ್ನೂ ಬಹಳ ಆಶ್ರಮ ಧರ್ಮಗಳ ಬಗ್ಗೆ ತುಂಬಾ ರೋಚಕವಾದ ಚಿಂತನೆಗಳು ಮುಂದೆ ಬರ್ತವೆ. ಮತ್ತು ಹೇಳ್ತಾನೆ, ಏನ್ ಹೇಳೋ ಸಮಾಸ ವ್ಯಾಸ ಸಮಯ ಸಣ್ಣದಾಗಿ ಹೇಳೋದು, ಕೆಲವೊಮ್ಮೆ ದೊಡ್ಡದಾಗಿ ಹೇಳೋದು, ಬೀಳಿಸಿ ಹೇಳೋದು, ಕೆಲವು ವಿಶೇಷಾಂಶಗಳ ಸೇರ್ಪಡೆಯೊಂದಿಗೆ. ಹಾಗಾಗಿ ಕೆಲವು ಆಶ್ರಮಗಳ ಬಗ್ಗೆ ಹೇಳಿದೆ. ಇನ್ನು ಮುಖ್ಯವಾದಂತಹ ಬ್ರಾಹ್ಮಣ ಆಶ್ರಮದ ಬಗ್ಗೆ, ಅದರಲ್ಲಿ ಗೃಹಸ್ಥಾಶ್ರಮವನ್ನದ್ದು ಮುಖ್ಯ. ಗೃಹಸ್ಥಾಶ್ರಮದ ಬಗ್ಗೆ ಹೇಳಬೇಕು ಭೀಷ್ಮರು. ಸ್ವಲ್ಪ ಜಾಸ್ತಿ ಹೇಳ್ತಾರೆ ಗೃಹಸ್ಥನ ಬಗ್ಗೆ. ವಾನಪ್ರಸ್ಥನ ಬಗ್ಗೆ ಶುರು ಮಾಡಿದವರು ಬ್ರಹ್ಮಚರ್ಯದ ಮತ್ತೆ ಸನ್ಯಾಸದ ಬಗ್ಗೆ ಚಿಂತನೆ ಕೊಟ್ಟರು. ಇನ್ನು ಮುಖ್ಯವಾಗಿರುವಂತದ್ದು ವಿಶೇಷವಾದಂತಹ ಗಾರಸ್ಥಿಯನ್ನು ಭೀಷ್ಮ ಧರ್ಮರಾಜನು ಹೇಳೋದನ್ನು ನಾವು ಮತ್ತೆ ಕೇಳುವ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.